ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ನೈಸರ್ಗಿಕ ಸಾಬೂನು, ಪ್ರಸಾದನ ಮತ್ತು ಔಷಧಗಳ ತಯಾರಿ ಈ ಕುರಿತು ಭೀಮಾ ತೇಜಸ್ವಿ ಪದ್ಮುಂಜ ಅವರೊಡನೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಮನುಷ್ಯನ ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಇಂಡಸ್ಟ್ರಿ, ಉದ್ಯಮಕ್ಕೆ ಕಾರಣವಾದಂತಹ ಒಂದು ರಂಗ. ಪ್ರಸಾಧನ ಮತ್ತು ಶುಚಿತ್ವಕಾರಕಗಳು, ಡಿಯೋಡರೆಂಟ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್, ಇವೆರಡು ಅತ್ಯಂತ ಹತ್ತಿರ ಸಂಬಂಧ ಇರುವಂತಹ ಎರಡು ಉದ್ಯಮಗಳು. ಇವು ಸಾವಿರಾರು ವರ್ಷಗಳಿಂದ ಮನುಷ್ಯನ ಸೌಂದರ್ಯ ಪ್ರಜ್ಞೆಯನ್ನು ಉದ್ದೀಪನ ಮಾಡ್ತಾ ಬಂದಂತಹ ಎರಡು ಉದ್ಯಮಗಳು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಇದು ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಂಡಿದೆ. ಆರ್ಗ್ಯಾನಿಕ್, ನ್ಯಾಚುರಲ್ ಎಂಬಿತ್ಯಾದಿ ಹೊಸ ಹೊಸ ಆಕರ್ಷಕ ಹೆಸರುಗಳನ್ನು ಇರಿಸಿಕೊಂಡು ಮಾಡುವಂತಹ ಉದ್ಯಮಗಳು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಬಂದಂತಹ ಈ ಆರ್ಗ್ಯಾನಿಕ್, ನ್ಯಾಚುರಲ್ ಈ ರೆಕ್ಕೆಗಳನ್ನು ಏರಿ ಉದ್ಯಮವನ್ನು ಶುರು ಮಾಡಿದವರು ನಮ್ಮ ಪದ್ಮುಂಜದ ಶ್ರೀ ಭೀಮಾ ತೇಜಸ್ವಿಯವರು. ತೇಜಸ್ವಿಯವರು ಇಂದೀಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತೇಜಸ್ವಿಯವರೇ, ನಮಸ್ಕಾರ. ನಮಸ್ತೆ ಸರ್. ನಮ್ಮ ಈ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ತೇಜಸ್ವಿಯವರೇ, ತುಂಬ ಆಕರ್ಷಕವಾದಂತಹ ಹಿನ್ನೆಲೆಯಿಂದ ಬಂದವರು ನೀವು ಎಂಜಿನಿಯರಿಂಗ್ ಪಾಸ್ ಮಾಡಿ ಉದ್ಯೋಗ ಮಾಡ್ತಾ ಇದ್ದವರು, ಸೋದ್ಯೋಗಕ್ಕೆ ಇಳಿದವರು. ನೀವು ಬೆಂಗಳೂರನ್ನು ಬಿಟ್ಟು ಊರಿಗೆ ಬರುವಾಗ ಇಂಥದನ್ನೇ ಮಾಡಬೇಕು, ಸೋದ್ಯೋಗವನ್ನೇ ಮಾಡಬೇಕು ಅಥವಾ ವಾಪಸ್ ಬೆಂಗಳೂರಿಗೆ ಹೋಗಬೇಕು, ಯಾವ ಯೋಚನೆಯಲ್ಲಿದ್ರಿ? ಹೇಗೆ ನಿಮ್ಮ ದಾರಿ ಬದಲಾಯಿತು? ಬೆಂಗಳೂರು ಅಂತ ಹೇಳಿದ್ರೆ ಒಂಥರ ಒಂದು ಡ್ರೀಮ್ ಲ್ಯಾಂಡ್ ಅಂತ ಹೇಳಿ ಪ್ರತಿಯೊಂದು ಇಂಜಿನಿಯರ್ಸ್ಗೂ ಒಂದು ಹೇಳ್ತಾರೆ. ಆದರೆ ಪ್ರತಿಯೊಬ್ಬರು ಇಂಜಿನಿಯರ್ ಆದಮೇಲೆ ಒಂದು ಬೆಂಗಳೂರು ಅಥವಾ ಫಾರಿನ್ ಹೀಗೆ ಹೋಗುವವರೇ ಇರುವಂಥದ್ದು. ನನ್ನ ಒಂದು ಸಿಚುವೇಶನ್ ಅಂತ ಹೇಳಿದ್ರೆ 2018ರಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಸಾಫ್ಟ್ವೇರ್ ಕಂಪನಿಯಲ್ಲೇ ಕೆಲಸ ಸಿಕ್ಕಿದ್ರು ಇರುವಂಥದ್ದು. ಮೆಕ್ಯಾನಿಕಲ್ ಫೀಲ್ಡಲ್ಲಿ ಅಂತ ಇರಲಿಲ್ಲ, ಅದರಲ್ಲೂ ಮಾರ್ಕೆಟಿಂಗ್, ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಉದ್ಯೋಗ ಮಾಡಿರ್ತಕ್ಕಂಥದ್ದು. 2 ವರ್ಷ ಅಲ್ಲಿ ಆದ ನಂತರ ಒಂದು ಸಡನ್ ಆಗಿ ಊರಿಗೆ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕೆಲಸದಲ್ಲಿ ಇದ್ದೆ. ನಾನು ಇದ್ದು ಕೂಡ ಊರಿಗೆ ಬಂದಾದ್ಮೇಲೆ ನಾನು ಆಲೋಚಿಸಿದ್ದೆ ಅಂತ ಹೇಳಿದ್ರೆ, ಸ್ವ ಉದ್ಯೋಗ ಮಾಡಿದರೆ ಹೇಗೆ, ಯಾಕೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಸಿಗಬಹುದು. ಉದಾಹರಣೆ ತಗೊಳ್ಳೋದು ಹೇಳಿದರೆ, ಒಂದು ಬೆಂಗಳೂರು ಅಂತ ಹೇಳ್ತಕ್ಕಂಥ ಒಂದು ಊರಿನಲ್ಲಿ ಒಂದು ಸಣ್ಣ ಪ್ರದೇಶದಲ್ಲಿ ಎಷ್ಟು ಜನ ಎಷ್ಟು ಉದ್ಯೋಗಗಳನ್ನು ಮಾಡ್ತಿದ್ದಾರೆ. ಉದ್ಯೋಗ ಅಂದ ತಕ್ಷಣ ಯಾವುದೋ ಒಂದು ಕಂಪನಿ ಓಪನ್ ಮಾಡಿ ಅಥವಾ ಕಂಪ್ಯೂಟರ್ ನಾಲ್ಕು ಇಟ್ಟುಕೊಂಡು ಸಾಫ್ಟ್ವೇರೇ ಮಾಡಬೇಕು ಅಂತ ಹೇಳಿ ಇಲ್ಲ. ಉದ್ಯೋಗ ಅಂತ ಹೇಳಿದ್ರೆ ಯಾವುದೇ ಫೀಲ್ಡಲ್ಲಿ ಇರ್ಬೋದು. ನಾನು ಈಗ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಸ್ಕಿನ್ ಕೇರ್ ಮತ್ತು ನ್ಯಾಚುರಲ್ ಐಟಮ್ಸ್ ಮಾಡಿ ಕಾಸ್ಮೆಟಿಕ್ ಅನ್ನು ಸ್ವಲ್ಪ ನ್ಯಾಚುರಲೈಸ್ ಮಾಡುವ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು. ಪ್ರಪ್ರಥಮವಾಗಿ ಬೆಂಗಳೂರು ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಯಾವುದೇ ಐಡಿಯಾ ಇರಲಿಲ್ಲ ಇದೇ ಮಾಡಬೇಕು ಅಂತ ಹೇಳಿ. ಫಸ್ಟಿಗೆ ನಾವು ಸುತ್ತಮುತ್ತಲ ನಮ್ಮ ತೋಟ, ನಮಗೆ ಒಂದು ಸ್ವಲ್ಪ ತೋಟ ಎಲ್ಲ ಉಂಟು, ಅದನ್ನು ನೋಡಿಕೊಳ್ಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಇತ್ತು. ಅದರ ಜೊತೆ ಹೇಗೂ ಒಂದು ಕೆಲಸ ಉಂಟಲ್ವಾ ಅಂತ ಹೇಳಿ ನೋಡಿಕೊಳ್ಳುವ ಸಂದರ್ಭದಲ್ಲಿ ಪ್ಯಾರಲಲ್ಲಿ ಸ್ವಲ್ಪ ಸ್ವಲ್ಪ ಟೈಮ್ ಸಿಗುವಾಗ ಹೀಗೆ ರಿಸರ್ಚ್ ಮಾಡೋದು ಅಂತ ಹೇಳಿರ್ತೇವಲ್ಲ, ಯಾವುದನ್ನು ಮಾಡ್ಬೋದು, ಎಂತ ಮಾಡ್ಬೋದು, ಹೇಗೆ ಮಾಡಿದರೆ ಹೇಗೆ, ಯಾವ ಫೀಲ್ಡಲ್ಲಿ ಎಷ್ಟು ಡಿಮಾಂಡ್ ಉಂಟು, ಅಂದರೆ ಜನಗಳಿಗೆ ಉಪಯೋಗಿಸಿ ಮುಗಿಯುವುದು ಅಂತ ಹೇಳಿ ಇಲ್ಲದ್ದು ಯಾವುದುಂಟು ಅಂತ ಹೇಳಿ ನಾವು ನೋಡಬೇಕಾದಂಥದ್ದು ಮುಖ್ಯ. ಆ ರೀತಿ ನೋಡಿದಾಗ ನಮ್ಮ ಮನೆಯಲ್ಲಿ ಎಷ್ಟು ಸಲ ನಾವು ಸಾಬೂನು ತಂದದ್ದು ಈ ವಾರ ತಂದರೆ ಮತ್ತೊಂದಕ್ಕೆ ಇನ್ನೊಂದು ತರಬೇಕು, ಮತ್ತೊಂದು ತರಬೇಕು. ಹಾಗೆ ಪ್ರತಿಯೊಂದು ಐಟಮ್ಗಳು ಯಾವುದು ಮುಗ್ದು ಎಷ್ಟು ಸಲ ಉಪಯೋಗಿಸಿದ್ರು ಅದು ಬೇಕು ಅಂತೇಳಿ ಆಗುವಂಥದ್ದು ಯಾವುದುಂಟು, ಹಾಗೆ ಅಂತೇಳಿ ಆಲೋಚನೆ ಮಾಡಿದ್ದು. ಅದರೊಟ್ಟಿಗೆ ನಾನು ನಮ್ಮ ಮನೆಯಲ್ಲಿನ ತಾಯಿ ಸ್ವಲ್ಪ ಹೂವಿನ ತೋಟ ಎಲ್ಲ ಮಾಡ್ತಾರೆ. ಹಾಗೆ ಒಂದು ಬದಿಯಲ್ಲಿ ಅಲೋವೆರಾ ನೆಟ್ಟಿದ್ರು, ನ್ಯೋಣಿ ಸರ ಅಂತೇಳಿ ನಾವೇನು ಹೇಳ್ತೇವೆ ಅದು. ಅದರೊಟ್ಟಿಗೆ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ ಸ್ವಲ್ಪ ಬೂಮಿಂಗ್ ಅಂತ ಹೇಳಿರುವ ಕಾರಣ ನನಗೆ ಅಲೋವೆರಾ ಕೂಡ ಕಂಡಿತ್ತು. ಸೊ ಅಲೋವೆರಾ ಜೆಲ್ ಮಾಡುವ ಅಂತೇಳಿ ಹೊರಟದ್ದು. ಫಸ್ಟ್ ಓಪನಿಂಗ್, ಫಸ್ಟ್ ಸ್ಟೇಜಿನ ಥಿಂಕಿಂಗ್ ಹಾಗೆ ಬಂದದ್ದು. ತದನಂತರ ಅದಕ್ಕೆಂತೆಲ್ಲ ಮಾಡಬೇಕು, ಹೇಗೆಲ್ಲ ಮಾಡಬೇಕು, ಅದರ ರಿಸರ್ಚ್ ಒಂದು ತಿಂಗಳು ನಡೆಯಿತು ಆಲ್ಮೋಸ್ಟ್. ಮತ್ತು ಅದನ್ನು ಗ್ರೈಂಡ್ ಮಾಡೋದು, ಅದನ್ನು ಜೆಲ್ಲನ್ನು ತೆಗೆಯೋದು, ಅದರ ಎಲೆಯಿಂದ ಕೋಡಿಂದ ಹಾಗೆಲ್ಲ ಮಾಡಿ ಅದು ಪ್ರಿಸರ್ವೇಟಿವ್ ಇಲ್ಲದೆ ಅದು ನಿಲ್ಲುವುದೇ ಇಲ್ಲ ಅಂತೇಳಿ ಆಯಿತು. ಮತ್ತು ನನ್ನ ಒಂದು ಏನು ಉದ್ದೇಶ ಅಥವಾ ಎಂಥ ಐಡಿಯಾಲಜಿ ಅಂತ ನಾವೇನು ಹೇಳ್ತೇವೆ, ಅದು ಪ್ರಿಸರ್ವೇಟಿವ್ ಆದಷ್ಟು ಕಮ್ಮಿ ಹಾಕಿ ಅಥವಾ ಇಲ್ಲದೆ ಕೆಮಿಕಲ್ ಇಲ್ಲದೆ ಮಾಡುವಂಥ ಒಂದು ಆಲೋಚನೆ ಅಷ್ಟೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವು ಅದನ್ನು ಇನ್ನೂ ಡೀಪಾಗಿ ಆಲೋಚನೆ ಮಾಡಿದಾಗ
ಈ ಆರ್ಗ್ಯಾನಿಕ್ ಅಥವಾ ಹರ್ಬಲ್ ಅಥವಾ ನ್ಯಾಚುರಲ್ ಅನ್ನೋ ವರ್ಡಿಂಗ್ಸಲ್ಲಿ ತುಂಬ ಬೇರೆ 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 ಅರ್ಥಗಳಿದೆ. ನಾವೇನು ಈಗ ಮಾರ್ಕೆಟಲ್ಲಿ ನೋಡ್ತೇವೆ, ಅದರಲ್ಲಿ ಆರ್ಗ್ಯಾನಿಕ್ ಯಾವುದು, ನ್ಯಾಚುರಲ್ ಯಾವುದು, ಹರ್ಬಲ್ ಯಾವುದು ನಮಗೆ ಅರ್ಥ ಆಗೋದಿಲ್ಲ. ಎಲ್ಲ ಒಂದೇ ಅಂತೇಳಿ ನಾವು ಹೇಳ್ತೇವೆ. ಅದು ಹಾಗೆ ಆಗೋದಿಲ್ಲ. ಯಾಕೆಂದರೆ ಈಗ ನನ್ನದು ಪ್ರಾಡಕ್ಟ್ ನ್ಯಾಚುರಲ್ ಪ್ರಾಡಕ್ಟ್ಸ್. ನ್ಯಾಚುರಲ್ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂಥದ್ದು. ಅದರಲ್ಲಿ ತುಂಬ ಸುಂದರವಾದ ಕೆಮಿಕಲ್ಗಳು ಕೂಡ ಇದೆ, ರಾಸಾಯನಿಕ ಪದಾರ್ಥಗಳು ನಮಗೆ ಬೇಕು. ನಮಗೆ ಜೋರು ಜ್ವರ ಬಂದಾಗ ನಾವು ಯಾವುದು ತಗೊಳ್ತೇವೆ? ಒಂದು ಮಾತ್ರೆ ತಗೊಳ್ಳೋದು. ಅದು ಯಾವ ಡ್ರಗ್, ಅದರಲ್ಲಿ ಎಷ್ಟು ಕೆಮಿಕಲ್ ಉಂಟು, ನಾವು ಅದನ್ನು ನೋಡೋದಿಲ್ಲ. ಅದೇ ನಾವು ಒಂದು ಯಾವುದಾದ್ರೂ ಬಾಕಿ ಪದಾರ್ಥಗಳು ನೋಡುವಾಗ ಅದರಲ್ಲಿ ಎಷ್ಟು ಕೆಮಿಕಲ್ ಉಂಟು, ಎಷ್ಟು ಇಂಗ್ರೀಡಿಯೆಂಟ್ ಎಂತ ಹಾಕಿದ್ದೇವೆ, ಪರ್ಸೆಂಟೇಜ್ ಅಂತ ಉಂಟು ನೋಡ್ತೇವೆ. ಹಾಗೆ ನೋಡುವ ಬದಲು ನಾವು ಪ್ರತಿಯೊಂದು ಅದರ ಪ್ರಮಾಣ ಎಷ್ಟು ಉಂಟು ಅಂತೇಳಿ ನೋಡಿದರೆ ಆ ಪ್ರಮಾಣ ನಮಗೆ ಸೇಫಾ ಅಲ್ವ ಅಂತೇಳಿ ನೋಡುವಂಥದ್ದು ಮುಖ್ಯ. ಈಗ ಪ್ರಿಸರ್ವೇಟಿವ್ ಹಾಕುವಂಥದ್ದು ಒಂದು ಹಂತದವರೆಗೆ ಹಾಕಿದರೆ ಓಕೆ. ಅದೇ ಮಾರ್ಕೆಟಿಂಗ್ ಬೂಮಿಂಗ್ ಆಗಬೇಕು, ನನ್ನ ಪ್ರಾಡಕ್ಟ್ ಇನ್ನೂ ಜಾಸ್ತಿ ಉಳಿಬೇಕು ಅಂತ ಹೇಳಿಕೊಂಡು ಪ್ರಿಸರ್ವೇಟಿವನ್ನೇ ಹಾಕಿದವ ಅತಿಯಾದರೆ ಅಮೃತವು ವಿಷ ಅಂತೇಳಿ ನಾವು ಏನು ಹೇಳ್ತೇವೆ, ಆ ರೀತಿ ಆಗ್ತದೆ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನೇ ಹಾಕಿಕೊಂಡು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿಕೊಂಡು, ಹಾನಿಕರ ಅಲ್ಲದಷ್ಟು ಪ್ರಮಾಣ, ಹೌದು, ಹಾನಿಕರ ಅಲ್ಲದಷ್ಟು ಹಾಕಿಕೊಂಡು ಅದರಿಂದ ಸ್ವಲ್ಪ ಬೇಕಾದ್ರೆ ಕಡಿಮೆ ಹಾಕಿಕೊಂಡು ಮಾಡಿದಂಥ ಕೆಲವು ಉತ್ಪನ್ನಗಳನ್ನು ಮಾಡಬೇಕು ಅಂತೇಳಿ ಶುರು ಮಾಡಿ ಮತ್ತು ಅಲೋವೆರಾ ಜೆಲ್ಲಿಂದ ನೇರವಾಗಿ ಅಲೋವೆರಾ ಸೋಪಿಗೆ ಬಂದೆ. ಸೊ ಆ ಅಲೋವೆರಾ ಸೋಪ್ ಈಗಲೂ ರನ್ನಿಂಗಲ್ಲಿ ಉಂಟು. ಅಲೋವೆರಾ ಜೆಲ್ಲನಲ್ಲಿ ನಿಲ್ಲಿಸಿದ್ದೆ ಸದ್ಯಕ್ಕೆ. ಮತ್ತೆ ಮುಂದೆ ಹೋಗುವಾಗ ಸೋಪಲ್ಲಿ ಯಾವುದಾದ್ರೂ ವೆರೈಟಿ ಮಾಡ್ಬೋದಾ? ಯಾಕೆಂದರೆ ನಮ್ಮ ಮನೆಯವರಾಗಿರ್ಬೋದು, ಹಿತೈಷಿಗಳು ಎಲ್ಲರೂ ಈಗ ನಾನು ಹೀಗೆ ಮನೆಯಲ್ಲಿ ಕೂತ್ಕೊಂಡಿದ್ದು ಮಾಡ್ತಿದ್ದೇನೆ ಅಂತ ಹೇಳಿ ಆಗುವಾಗ ಸಪೋರ್ಟಿಗೆ ಬರುವಂಥ ಒಂದು ಸಂದರ್ಭ. ಪ್ರತಿಯೊಬ್ಬರು ಈಗ ನನ್ನ ಹಿತೈಷಿಗಳಾಗಲಿ ಸಂಬಂಧಿಗಳಾಗಲಿ ಯಾರೇ ಆಗಲಿ ನೀ ಅದು ಮಾಡಬೇಡ ಅಥವಾ ನೀನು ಹೀಗೆ ಮಾಡಬೇಡ ಅಂತ ಯಾರೂ ಹೇಳಲಿಲ್ಲ. ಎಲ್ಲರೂ ಸಪೋರ್ಟೇ ಮಾಡಿದ್ದಾರೆ ಅಷ್ಟೇ ವಿನಃ. ತೇಜಸ್ವಿ ಅವರೇ, ನನಗೆ ಈ ಮಾತು ತುಂಬ ಕುತೂಹಲಕರಾಗಿ ಕಾಣ್ತದೆ. ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಂಜಿನಿಯರಿಂಗ್ ಆಗಿ ಬೆಂಗಳೂರಲ್ಲಿ ಒಬ್ಬ ಉದ್ಯೋಗದಲ್ಲಿದ್ದವ ವಾಪಸ್ ಮನೆಗೆ ಬಂದು ಸಾಬೂನ್ ಮಾಡ್ತೇನೆ, ಕೃಷಿ ಮಾಡ್ತೇನೆ, ಹೈನುಗಾರಿಕೆ ಮಾಡ್ತೇನೆ ಅಂದ್ರೆ ಹೌದು, ಎಲ್ಲರೂ ಹಿತೈಷಿಗಳೇ. ಅವರು ನಿಮ್ಮ ಮೇಲೆ ಸಿಟ್ಟಲ್ಲಿ ಹೇಳೋದಲ್ಲ, ನಿಮ್ಮ ಬಗ್ಗೆ ಕನಿಕರದಲ್ಲೇ ಹೇಳುದು, ನಿಮ್ಮ ಮೇಲೆ ಕಾಳಜಲ್ಲಿ ಹೇಳುದು, ಇದು ನಿನಗೆ ಬೇಡ, ವಾಪಸ್ ಬೆಂಗಳೂರಿಗೆ ಹೋಗು, ಇದೆಲ್ಲ ಸೋಪು ಮಾಡೋದು ಇದೆಲ್ಲ ಕೆಲಸ ಬೇಡ ನಿನಗೆ, ಜೇನು ಸಾಕೋದು, ಜೇನು ತಟ್ಟಿ ಸಾಕೋದು ಕೆಲಸ ಬೇಡ ಅಂತ ಹೇಳ್ತಾರೆ. ಆದ್ರೆ ನಾನು ಮೊದಲ ಬಾರಿಗೆ ನಿಮ್ಮಂತವ್ರನ್ನ ಭೇಟಿಯಾದ. ಏನಂತ ಹೇಳಿದ್ರೆ, ಹಿತೈಷಿಗಳು ಸಪೋರ್ಟ್ ಮಾಡಿದ್ರು ಅಂತ. ಹೌದು, ಅವ್ರು ನಿಜವಾಗಿ ಹಿತೈಷಿಗಳೇ ಆಗಿದ್ರೆ ಹೊರಟೋಗಿದ್ದು ಬೇಡ ನಿನಗೆ ಅಂತ ಹೇಳ್ತಾರೆ. ಇಲ್ಲ ಸರ್, ಸಪೋರ್ಟ್ ಅದರಲ್ಲೊಂದು ಸಣ್ಣ ಕರೆಕ್ಷನ್ ಉಂಟು. ಹಿತೈಷಿಗಳು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದೆ, ಸಪೋರ್ಟ್ ಮಾಡದವರನ್ನು ನಾನು ಹಿತೈಷಿಗಳು ಅಂತ ಹೇಳಲಿಲ್ಲ. ಅದೊಂದು ಸಣ್ಣ ಕರೆಕ್ಷನ್ ಅಷ್ಟೇ. ಯಾಕಂತ ಹೇಳಿದರೆ ನಾವು ಅಂದ್ಕೊಳ್ತೇವೆ ಅವರು ಹಿತೈಷಿಗಳು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳುವಂಥ ಒಂದು ವಾಕ್ಯಗಳು ಸಾಮಾನ್ಯವಾಗಿ ನನಗೆ ಇದರಲ್ಲಿ ಸಿಗ್ತದೆ. ಹಾಗೆ ಅಂತ ಹೇಳಿದರೆ ನನಗೆ ಸಪೋರ್ಟ್ ಮಾಡಿದವರು ಅಥವಾ ಸಪೋರ್ಟ್ ಅಂತ ಹೇಳಿದ ತಕ್ಷಣ ಅವ ದುಡ್ಡು ತಂದು ಕೊಡಬೇಕು ಅಥವಾ ಇದರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿಲ್ಲ. ಅವನಿಗೆ ಅವನದ್ದೇ ಕೆಲಸಗಳಿರ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡೋದುಂಟಲ್ಲ, ಅದು ನಮ್ಮದೇ ತಪ್ಪಲ್ವಾ? ಈಗ ಇನ್ನೊಬ್ಬ ಬಂದು ನನಗೆ ಸಹಾಯ ಮಾಡಿ ನನ್ನ ಬಿಸ್ನೆಸ್ ಅನ್ನು ಏಳಿಸ್ತಾನೆ ಅಂತ ಹೇಳುವಂಥದ್ದು ನಮ್ಮ ತಪ್ಪು. ನಾವು ನಮ್ಮದನ್ನು ಮಾಡಿದರೆ ಆಟೋಮೆಟಿಕ್ ಆಗಿ ಮೇಲೆ ಬಂದೇ ಬರ್ತದೆ. ನಾವು ನಮಗೆ ಅಂತೇಳಿ ಅಂತ ಕೆಲಸ ಉಂಟು, ನಮ್ಮ ಉದ್ಯೋಗ ಅಂತೇಳಿ ನಾವೇನು ಮಾಡಿಕೊಂಡಿದ್ದೇವೆ ಅದನ್ನು ನಾವು ಮೇಲೆ ತರುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಹಿತೈಷಿಗಳು ಅಂತ ಹೇಳಿದರೆ ಅದೊಂದು ತುಂಬ ದೊಡ್ಡ ಟಾಪಿಕ್. ನಾವೀಗ ಮಾತಾಡಿಕೊಂಡು ಕೂತ್ರೆ ಅದರದ್ದು ಬೇರೆ ಒಂದು ದಿಕ್ಕಿಗೆ ಹೋಗ್ತದೆ. ಸಪೋರ್ಟ್ ಮಾಡಬೇಕಾದವರು ಎಷ್ಟರ ಮಟ್ಟಿಗೆ ಬೇಕು ಅಷ್ಟರ ಮಟ್ಟಿಗೆ ಅವರ ಶಕ್ತಿ ಮೀರಿ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಮತ್ತೆ ಜಾಸ್ತಿ ಯಾವುದೆಲ್ಲ ಮಾಡ್ಬೋದು, ಯಾವುದೆಲ್ಲ ಪ್ರಾಡಕ್ಟ್ ಮಾಡ್ಬೋದು, ಹೇಗೆ ಮಾಡ್ಬೋದು, ಅಥವಾ ಅದರ ಟ್ರೈನಿಂಗ್ ಎಲ್ಲಿರ್ತದೆ, ಹೇಗೆ ಮಾಡೋದು, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ, ಅದರ ಬೇಸಿಕ್ ಎಂತೆಲ್ಲ ಬೇಕು ಅದಕ್ಕೆ ಐಟಮ್ಸ್ ಅಂತೇಳಿ ಎಲ್ಲ ಪ್ರತಿಯೊಂದನ್ನು ರಿಸರ್ಚ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ನಾನು ಈ ಸೋಪು ಬಿಸ್ನೆಸ್ ಅಂತೇಳಿ ಹೇಳಿದಲ್ಲ, ಸೋಪು, ಲಿಪ್ ಬಾಮ್ ಮತ್ತು ಕೆಲವು 2-3 ಐಟಮ್ ಮೆಡಿಸಿನರಿ ಐಟಮ್ ಉಂಟು. ಹೀಗೆ ಮೇನ್ ಕ್ಯಾಟಗರಿ ಅಂತೇಳಿ ನನ್ನದಿಲ್ಲ. ಈಗ ನಾವು ಕೆಲವರು ಒಂದು ಸೋಪ್ ಮಾತ್ರ ಅಂತೇಳಿ ಮಾಡ್ತಾರೆ, ನನ್ನದೀಗ ಹಾಗೆ ಯಾವುದೇ ರೀತಿ ಕ್ಯಾಟಗರೈಸ್ಡ್ ಆಗಲಿಲ್ಲ. ಒಂದು ಸೋಪ್ ಕೂಡ ಮಾಡ್ತೇನೆ, ಮತ್ತು ಕಾಸ್ಮೆಟಿಕ್ ಅಂತೇಳಿ ಎಂತ ಉಂಟು ಅದರಲ್ಲಿ ಲಿಪ್ ಬಾಮ್ಗಳು ಮಾಡ್ತೇನೆ. ಇನ್ನೀಗ ಮುಂದೆ ಕೆಲವು ಐಟಮ್ಗಳು ಬರಲಿಕ್ಕೆ ಉಂಟು. ಮತ್ತು ಮೆಡಿಸಿನರಿ ಐಟಮ್ ಆಗಿ 1-2-3 ಐಟಮ್ ಮಾಡ್ತೇನೆ. ಈ ಬಿಸ್ನೆಸ್ ಅಂತೇಳಿ ಮಾಡುವಾಗ ಫಸ್ಟ್ ಲಿಪ್ ಬಾಮ್ ಯಾವುದು ಮಾಡಲಿಲ್ಲ. ಮೆಡಿಸಿನರಿ ಐಟಮಲ್ಲಿ ಒಂದು ಎಣ್ಣೆ ಮಾಡಿದ್ದು, ಅದು ನನ್ನ ತಾಯಿ ಮಾಡಿದ್ದೆ ಆ್ಯಕ್ಚುಲಿ, ನಾನು ಅಂತ ಹೇಳಿ ಅಲ್ಲ. ನಾನು ಅದರ ಬಾಟ್ಲಿಂಗು, ಲೇಬ್ಲಿಂಗು ಅಂಥದ್ದು ಮುಂದುವರಿಸಿದ್ದು. ನೀಲಗಿರಿ ಎಣ್ಣೆ ಅಂತ ಹೇಳಿ ಮಾಡುವ ಅಂಥೇಳಿ. ನೀಲಗಿರಿ ನಮ್ಮ ಗುಡ್ಡದಲ್ಲೆಲ್ಲ ನೀಲಗಿರಿ ಕುತ್ತಿಗಳೆಲ್ಲ ಇರ್ತದೆ, ಅದರಲ್ಲಿ ಒಂದು 4 ಎಲೆ ಬಿಟ್ಟರು ಸಹ ಅದರ ಒಂದು ಎಲೆಗಳಂತಂದು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಕಾಸಿದ್ರೆ ಹೇಗೆ ಆಗ್ಬೋದು ಅಥವಾ ಉಪಯೋಗಕ್ಕೆ ಬರ್ಬೋದು ಅಂತೇಳಿ ಮಾಡಿರ್ತಕ್ಕಂಥ ಎಣ್ಣೆ ಒಳ್ಳೆಯ ರೀತಿಯ ರಿಸಲ್ಟ್ ಬಂತು. ಹಾಗೆ ಅದನ್ನು ಮುಂದುವರಿಸಿದ್ದು. ಅದಕ್ಕೆ ಎಕ್ಸ್ಟ್ರಾ ಖರ್ಚು ಅಂತ ಬಿಡಲಿಲ್ಲ, ಯಾಕೆಂದರೆ ಬಾಟ್ಲಿಂಗ್ ಮಾತ್ರ ಖರ್ಚು ಬಿದ್ದದ್ದು. ಮತ್ತು ಈ ಸೋಪ್ ಮಾಡಲಿಕ್ಕೆ ಆದರೆ ನಿಮಗೆ ಖರ್ಚುಗಳುಂಟು.
ಹಾಗಂತೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ಮುಖ್ಯವಾದಂಥ ಒಂದು ವಿಚಾರ. ಪ್ರತಿಯೊಬ್ಬರು ಬಿಸ್ನೆಸ್ ಮಾಡೋದು ಅಂತ ಹೇಳಿದ್ರೆ ಒಂದಷ್ಟು ನಿನಗೆ ಫಂಡಿಂಗ್ ಇಲ್ಲ ಇದ್ರೆ ಆಗೋದಿಲ್ಲ, ದುಡ್ಡಿಲ್ಲ ಇದ್ರೆ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಐಡಿಯಾ ಇರ್ತದೆ. ಆದರೆ ನಾನು ಸ್ಟಾರ್ಟ್ ಮಾಡುವಾಗ ಬೇಸಿಕ್ ಆಗಿ ಸಾಬೂನು ಮಾಡಲಿಕ್ಕೆ ಎಂತ ಬೇಕು ಅಂತೇಳಿ ಒಂದು ಸಣ್ಣ ರಿಸರ್ಚ್ ಮಾಡಿ ಒಂದು 10,000 ಸ್ಟಾರ್ಟ್ ಮಾಡ್ಬೋದಾದಂಥ ಬಿಸ್ನೆಸ್ ಅಂತ ಅಂದುಕೊಂಡು ಮಾಡಿದ್ದೆ. ಫಸ್ಟ್ ನಾನು ದುಡ್ಡು ಹಾಕಿದ್ರೆ ಒಂದು 6,000 ರೂಪಾಯಿ ಹಾಕಿದ್ದೇನೆ. 6,000 ಹಾಕಿದ್ರಲ್ಲಿ ಮತ್ತೆ ಮುಂದೆ ಆ ಪ್ರಾಡಕ್ಟನ್ನು ಯಾರಿಗೂ ಫ್ರೀಯಾಗಿ ತಗೊಂಮಾರೆ ಅಂತೇಳಿ ಕೊಡಲಿಲ್ಲ. ಫಸ್ಟ್ ಒಂದಷ್ಟು ಮಾಡಿದ ಪ್ರಾಡಕ್ಟನ್ನು ಇಷ್ಟಕ್ಕೆ ಇಷ್ಟು ರೂಪಾಯಿ ಆಗ್ತದೆ ಹೇಳಿ ತೆಕ್ಕೊಂಡು ನನ್ನ ಫಂಡ್ ಪುನಃ ಬರಬೇಕು ನನಗೆ 6,000 ಹಾಕಿದ್ದು. ಯಾಕೆಂದ್ರೆ ಮತ್ತೆ ನಾನು ಒಂದು ಸಲ ಮಾಡಿದರೆ ಮುಗಿಲಿಲ್ಲ. 6,000 ಹಾಕಿದ್ದು ಮಿನಿಮಮ್ ಒಂದು 7,000 ಬಂದರೆ 1,000 ಬೇರೆದಕ್ಕೆ ಇನ್ವೆಸ್ಟ್ ಮಾಡಿ ಮತ್ತೆ 6,000 ಹಾಕ್ಬೋದು. ಹಾಗೆ ಒಂದಷ್ಟು ಕ್ಯಾಲ್ಕುಲೇಷನ್ ಇಟ್ಟುಕೊಂಡೇ ಮಾಡಿದ್ದು. ಫಸ್ಟ್ 6,000 ಹಾಕಿದ್ರಲ್ಲಿ ಜಾಸ್ತಿಯೇ ಬಂತು. ಒಂದಷ್ಟು ಹೊಸ ಪ್ರಾಡಕ್ಟ್ಗಳು ಓಪನ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಹಾಗೆ ಸೋಪು ಒಂದು ಸ್ಟಾರ್ಟ್ ಆದದ್ದು ಅರಶಿನ ಸೋಪು ಬಂತು. ಅರಶಿನ ಮತ್ತು ಸ್ಯಾಂಡಲ್ವುಡ್ ಹಾಕಿ ಮಾಡಿದ್ದು. ಮತ್ತು ಮಿಲ್ಕ್ ಸೋಪ್ ಮಾಡಿದೆ. ಅದರ ನಂತರ ನೀಮ್ ಸೋಪ್ ಅಂತೇಳಿ ಮಾಡಿದೆ. ಚಾರ್ಕೋಲ್ ಸೋಪ್ ಅಂತೇಳಿ ಹೊಸತು ಮಾಡಿದೆ. ಚಾರ್ಕೋಲ್ ಸೋಪ್ ಸದ್ಯಕ್ಕೆ ನಾನು ಈಗ ಮಾಡ್ತಾ ಇಲ್ಲ, ಒಂದಷ್ಟು ದಿನ ಅದರ ಕೆಲವು ರಾ ಮೆಟೀರಿಯಲ್ ಬರಲಿಲ್ಲ, ಹಾಗಾಗಿ ಕೆಲವು ತಿಂಗಳ ಹಿಂದೆ ಮಾಡ್ತಿದ್ದೆ. ಇನ್ನು ನೆಕ್ಸ್ಟ್ ಮಾಡಲಿಕ್ಕೆ ಉಂಟು, ಇನ್ನಿನ ತಿಂಗಳು ಅಥವಾ ಅದರ ನೆಕ್ಸ್ಟ್ ತಿಂಗಳು. ಸೊ 5 ವೆರೈಟಿ ಸೋಪ್ ಮಾಡಿದೆ. ಮತ್ತು ಲೆಮನ್ ಸೋಪು, ಹನಿ ಲೆಮನ್ ಸೋಪೆಲ್ಲ ಮಾಡಿದೆ. ಸದ್ಯಕ್ಕೆ ಮತ್ತೆ ಒಂದು ಹಂತದಲ್ಲಿ ಸಾಧಾರಣ 2022 ಸೆಪ್ಟೆಂಬರ್ ಆಗುವಾಗ ನಾನು ಹೀಗೆ ಆಫ್ಲೈನ್ ಮಾರ್ಕೆಟಿಂಗ್ ಸ್ವಲ್ಪ ಶುರು ಮಾಡುವ ಅಂತೇಳಿ ಪ್ಲ್ಯಾನ್ ಆಯಿತು. ಆಫ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳಿದರೆ ಯಾವುದೇ ಸ್ಟೋರ್ಗಳಿಗಾಗಲಿ ಯಾವುದೇ ಅಂಗಡಿಗಳಿಗೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ನಮ್ಮ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಅಂಗಡಿಗಳಿಗೆ ಕೊಟ್ಟರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಹೋಗಿ ಸ್ಟಕ್ ಆಗ್ತದೆ. ನಾವು ಸೂಪರ್ ಮಾರ್ಕೆಟಲ್ಲಿ ಹಾಕೋದು ಹೇಳಿದರೆ ಒಂದು ಸೂಪರ್ ಮಾರ್ಕೆಟಲ್ಲಿ 4 ಪ್ರಾಡಕ್ಟ್ ಬಾಕಿ ಆದರೂ 10 40 ಪ್ರಾಡಕ್ಟ್ ನಮ್ಮದಲ್ಲೇ ಬಾಕಿ ಆಯಿತು. ನಾವು ಹಾಕಿದ 40 ಪ್ರಾಡಕ್ಟ್ ಇದ್ದು ದುಡ್ಡು ಬರಲಿಲ್ಲ ನಮಗೆ, ಅಲ್ಲಿ ಸುಮ್ಮನೆ ಇನ್ವೆಂಟ್ರಿ ಆಗಿ ಉಳಿಯಿತು. ಆ ರೀತಿ ಆಲೋಚನೆ ಮಾಡಿದ ಕಾರಣ ಅದನ್ನು ಹಾಗೆ ನಾನು ಯಾವುದೇ ಅಂಗಡಿಗಳಿಗಾಗಲಿ ಯಾವುದೇ ಇದಕ್ಕೂ ಕೊಡಲಿಲ್ಲ. ನಾನು ಎಂತ ಮಾಡಿದೆ, ಎಕ್ಸಿಬಿಷನ್ಸ್ಗಳಾಗ್ತದೆ, ತುಂಬ ಎಕ್ಸಿಬಿಷನ್ಗಳು ಮಂಗಳೂರು, ಉಡುಪಿ, ಈ ದಕ್ಷಿಣ ಕನ್ನಡ ಆಸುಪಾಸಲ್ಲೇ ಆಗ್ತಾ ಇರ್ತದೆ. ಸೊ ಅದರಲ್ಲಿ ಹೋಗಿ ಒಂದು ಸ್ಟಾಲ್ ಹಾಕಿ ಅದರಲ್ಲಿ ಕೂತ್ಕೊಂಡು ನಮ್ಮ ಪ್ರಾಡಕ್ಟ್ ಶೋಕೇಸ್ ಮಾಡುವಾಗ ಡೈರೆಕ್ಟ್ ಕಸ್ಟಮರ್ಗಳೇ ಬರ್ತಾರೆ. ಯಾರು ಯೂಸರ್, ಎಂಡ್ ಯೂಸರ್ ಯಾರು ಅವರು ಬರ್ತಾರೆ. ಅವರಿಗೆ ಡೈರೆಕ್ಟ್ ಹೀಗೆ ಹೇಳಿ ಕೊಡುವಂಥದ್ದು, ಈ ಪ್ರಾಡಕ್ಟ್ ಹೀಗೆ ಐಟಮ್ ಅಂತ. ಸೊ ಆ ಪ್ರಾಡಕ್ಟನ್ನು ಅವರು ಉಪಯೋಗಿಸಿ ಅವರ ಫೀಡ್ಬ್ಯಾಕ್ ಎಂತ ಉಂಟು, ಯಾವುದೇ ಆಗಲಿ, ನಾನು ಯಾವುದೇ ರೀತಿಯಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಬಂದರೂ ಪಾಸಿಟಿವ್ ಫೀಡ್ಬ್ಯಾಕ್ ಅಂದರೆ ಐ ಆಮ್ ಓಪನ್ ಟು ಇಟ್ ಅಂತ ಹೇಳ್ತೇನೆ. ಯಾಕೆಂದರೆ ನಾವು ನೆಗೆಟಿವ್ ಫೀಡ್ಬ್ಯಾಕ್ ಬಂದರೆ ಅದರಿಂದ ಕಲಿತೇವೆ, ಪಾಸಿಟಿವ್ ಫೀಡ್ಬ್ಯಾಕ್ ಬಂದರೆ ಅದನ್ನು ಉತ್ಸಾಹ ಬರ್ತದೆ ಅಷ್ಟೇ. ಹಾಗಾಗಿ ಈಗ ಸಾಧಾರಣ 1-1.5 ವರ್ಷದಿಂದ ಹೋಗ್ತಾ ಇದ್ದೇನೆ ಸ್ಟಾಲ್ಗಳಿಗೆಲ್ಲ. ಅಲ್ಲಿ ಹಾಕಿ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಫಂಡ್ ಬರ್ತದೆ ಅಲ್ಲಿಂದ. ಯಾಕೆಂದರೆ ನಾವು ಇನ್ವೆಸ್ಟ್ ಮಾಡಿದ್ದದ್ದು ಆವಾಗ ಬಂತು, ಪ್ರಾಡಕ್ಟ್ ಸೇಲ್ ಆದ ಕೂಡ ನಮ್ಮ ಕೈಗೆ ದುಡ್ಡು ಬಂತು. ಯಾರ ಹತ್ರ ಇನ್ನೂ ಹೋಗಿ ಬಾರ್ಗೇನ್ ಮಾಡಿ ನನ್ನ ದುಡ್ಡು ಕೊಡಪ್ಪ, ನಾನು ಪ್ರಾಡಕ್ಟ್ ಹಾಕಿದ್ದೇನೆ ಅಂತ ಹೇಳುವ ಪ್ರಶ್ನೆ ಇಲ್ಲ. ಕಸ್ಟಮರ್ಗಳು ಅಲ್ಲಿಂದ ಅಲ್ಲಿಗೆ ಕೊಡ್ತಾರೆ, ಫಂಡ್ ಬಂತು, ಅದನ್ನು ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಆ ರೀತಿ ಮಾಡಿ ಈಗ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ 14 ಪ್ರಾಡಕ್ಟ್ಗಳು ಉಂಟು. ಲಿಪ್ ಬಾಮ್ಗಳು ಮಾಡಿದೆ. ಮತ್ತು ಲಿಪ್ ಬಾಮ್ಗಳಲ್ಲಿ ಫಸ್ಟಿಗೆ 1 ವೆರೈಟಿ ಮಾಡಿದೆ, ಮತ್ತು ಇನ್ನೊಂದು 2-3 ವೆರೈಟಿ ಆ್ಯಡ್ ಆಯಿತು, ಮತ್ತೀಗ 5 ವೆರೈಟಿ ಉಂಟು. ಲಿಪ್ ಬಾಮ್ಗಳಲ್ಲಿ ವೆರೈಟಿ ಮಾಡಲಿಕ್ಕೆ ಅಂತ ಹೇಳಿದರೆ ಕಸ್ಟಮರ್ ಫೀಡ್ಬ್ಯಾಕಿಂದಲೇ ಇಂಪ್ರೂವ್ ಮಾಡಿದಂಥ ಲಿಪ್ ಬಾಮ್. ಯಾಕಂದರೆ ಫಸ್ಟಿಗೆ ಮಾಡುವಾಗ ಜೇನುಮೆಣ, ತೆಂಗಿನೆಣ್ಣೆ ಮತ್ತು ಫ್ರೇಗ್ರೆನ್ಸ್ ಮತ್ತು ಲೈಟಾಗಿ ಒಂದು ಕಲರ್ ಹೇಳಿದರೆ FDA ಅಂತೇಳಿ US FDA ಅಂತ ಸರ್ಟಿಫಿಕೇಷನ್ ಉಂಟು. ಆ FDA ಸರ್ಟಿಫೈಡ್ ಆದ ಕಂಪನಿಯಿಂದಲೇ ತರಿಸುವಂಥದ್ದು, ಯಾವುದೇ ಹಾರ್ಮ್ಫುಲ್ ಆಗಿ ಇರುವುದಿಲ್ಲ. ಅವರು ಒಪ್ಪಿದಂಥದ್ದು ಮತ್ತು ಅವರು ಒಪ್ಪಿದ ಪ್ರಮಾಣದಲ್ಲಿ ಮಾತ್ರ ಯೂಸ್ ಮಾಡುವಂಥದ್ದು ಅಲ್ಲ, ಒಪ್ಪಿದ ಪ್ರಮಾಣದಕ್ಕಿಂತ ಅರ್ಧವಷ್ಟು ಕಡಿಮೆ ಹಾಕ್ತೇನೆ ನಾನು. ಯಾಕೆಂತ ಹೇಳಿದರೆ ಈಗ ಯಾವುದೇ ಒಂದು ತರಬೇತಿ ಶಿಬಿರದಲ್ಲಿ ಯಾರಾದರೂ ಹೇಳಿದರೆ ಲಿಪ್ ಬಾಮ್ ಮಾಡುವವರು 2% ಕಲರ್ ಹಾಕಬಹುದು ಅಂತ ಹೇಳಿದರೆ ನಾನು ಹಾಕುವಂಥದ್ದು 1%. ಆ ರೀತಿಯಾಗಿ ಯಾವುದೇ ಆದರೂ ಎಷ್ಟು ಉಂಟು ಅದರ ಅರ್ಧದಷ್ಟು ಹಾಕ್ತೇನೆ. ಅಷ್ಟಾಗುವಾಗ ನಿಮಗದು ಇನ್ ಕೇಸ್ ಒಂದು ವೇಳೆ ನಮಗದು ಹಾರ್ಮ್ಫುಲ್ ಇದ್ದರೂ ಕೂಡ ಅದರಲ್ಲಿ ಹೊಡೆದು ಹೋಗ್ತದೆ, ಇಂಥ ಸಮಸ್ಯೆ ಆಗೋದಿಲ್ಲ. ಲಿಪ್ ಬಾಮ್ ಅಂತ ಹೇಳುವಂಥದ್ದು ಮಾಯಿಶ್ಚರೈಸಿಂಗ್ ಆಗಿ ಯೂಸ್ ಮಾಡುವಂಥದ್ದು ನಮ್ಮ ತುಟಿಗೆ ತೇವಾಂಶ ಉಳಿದಲಿಕ್ಕೆ. ಯಾಕಂದರೆ ಈ ಮಂಗಳೂರು ಆಸುಪಾಸಿನಲ್ಲಿ ತೇವಾಂಶದ ಪ್ರಮಾಣ ಆಗಿ ನಮಗೆ ಸ್ವಲ್ಪ ತುಟಿಯೆಲ್ಲ ಚಳಿಗಾಲದಲ್ಲಿ ಜೋರು ತುಟಿಯೆಲ್ಲ ಕ್ರ್ಯಾಕ್ ಆಗಿ ಹೊಡೆದಾಗ ಅದಕ್ಕೆ ಲಿಪ್ ಬಾಮ್ ಒಳ್ಳೆ ರಿಸಲ್ಟ್ ಉಂಟು. ಜೇನುಮೇಣ ಹಾಕೋದ್ರಿಂದಾಗಿ ಅದು ನಿಮಗೆ ಒಳ್ಳೆ ಹೀಲಿಂಗ್ ಪ್ರಾಪರ್ಟಿ ಉಂಟು. ಈ ವಿಷಯ ಉಂಟಲ್ಲ, ನಮ್ಮ ಜನರೇಷನ್ಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ. ಇದೇ ವಿಷಯ ನಾನು ಯಾರಾದರೂ ಪ್ರಾಯದವರು ಸ್ಟಾಲ್ಗಳಿಗೆ ಬಂದಾಗ ಕೇಳಿದರೆ ಅದು ನಾವು ಮೊದಲು ಮಾಡ್ತಿದ್ದೆವು, ನಾವು ಮನೆಯಲ್ಲಿ ಜೇನುಮೇಣ ತೆಂಗಿನೆಣ್ಣೆಲ್ಲ ಹಾಕಿ ಮಾಡ್ತಿದ್ದೆವು ಅಂತ ಹೇಳ್ತಾರೆ. ಅದನ್ನು ನೆಕ್ಸ್ಟ್ ಜನ್ರೇಷನ್ ಅಲ್ಲ, ಅದರ ನೆಕ್ಸ್ಟ್ ಜನ್ರೇಷನ್ಗೆ ನಾವೇನಿದ್ದೇವೆ ನಮಗೆ ಅದರ ವಿಷಯವೇ ಗೊತ್ತಿಲ್ಲ. ನನ್ನ ಮತ್ತೊಂದು ಐಡಿಯಾಲಜಿ ಅದೇ ಇರುವಂಥದ್ದು. ಈಗ ತುಂಬ ಮದ್ದುಗಳು ಮನೆಯಲ್ಲಿಯೇ ಮಾಡ್ತಿದ್ರು, ಮತ್ತು ಯಾವುದೇ ರೀತಿ ಹಾಸ್ಪಿಟಲ್ಗಳಿಗೆ ಓಡ್ತಿರ್ಲಿಲ್ಲ ಯಾರು. ಮನೆಯಲ್ಲಿ ಎಷ್ಟಾಗ್ತದೆ ಅಷ್ಟು ಅದನ್ನು ಮೆಡಿಸಿನಲ್ಲಿ ಕಮ್ಮಿ ಮಾಡಲಿಕ್ಕೆ ನೋಡ್ತಿದ್ರು. ನಾಟಿ ಔಷಧಿ ಅಂತೇಳಿ ನಮ್ಮ ಇಲ್ಲಿ ಪ್ರಚಲಿತದಲ್ಲಿರುವಂಥದ್ದು
ಅದರಿಂದ ಸ್ವಲ್ಪ ಏನುಂಟು ಅದನ್ನು ತಂದು ಮಾಡರ್ನ್ ಸ್ವಲ್ಪ ಟಚ್ ಕೊಟ್ಟು ಜನಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ. ಹಾಗಾಗಿ ಬಾಂಬ್ಗಳು ಎಂತ ಉಂಟು ಅದನ್ನು ಎಲ್ಲವನ್ನು ಜೇನುಮೇಣ ಮತ್ತು ತೆಂಗಿನೆಣ್ಣೆ ಹಾಕಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಹಾಗೆ ತೇಜಸ್ವಿ, ನಿಮಗೆ ಇದಕ್ಕೆಲ್ಲ ನಿಮ್ಮ ಹಿಂದಿನ ಅಂದರೆ ನೀವು ಬೆಂಗಳೂರಲ್ಲಿದ್ದಾಗ ಮಾರ್ಕೆಟಿಂಗಲ್ಲಿದ್ರಲ್ಲ, ಅದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿ ಬಂತು ನಿಮಗೆ? ಅಲ್ಲಿ ಮಾರ್ಕೆಟಿಂಗ್ ಅಂತ ಹೇಳಿ ನಾನು ಇರಲಿಲ್ಲ. ಆ್ಯಕ್ಚುಲಿ ಅಲ್ಲಿ ನನಗೆ ಆ ಕಂಪನಿ US ಬೇಸ್ಡ್ ಕ್ಲೈಂಟ್ಗಳಿದ್ದದ್ದು. ಪ್ರತಿಯೊಬ್ಬರು US ಇಂದ UK ಇಂದ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಕಿಂಗ್ಡಮಿಂದ ಅಲ್ಲಿಂದ ಕಾಲ್ ತಗೊಳ್ಳಿಕ್ಕಿದ್ದದ್ದು. ಮಾರ್ಕೆಟಿಂಗ್ ಬೇಸಿಸ್ ಅಂತ ಹೇಳೋದಕ್ಕಿಂತ ಕಾನ್ವರ್ಸೇಷನ್ ಅಂತ ಹೇಳಿ ನಾವೇನು ಹೇಳ್ತೇವೆ, ಮಾತು ಹೇಗೆ ಮಾತಾಡಿದ್ದೆ ಅವರಿಗೆ ಕನ್ವಿನ್ಸ್ ಆಗ್ತದೆ, ನಮ್ಮ ಐಟಮನ್ನು ಎಂತ ಅಂತ ಹೇಳಿದರೆ ಅವರಿಗೆ ಕನ್ವಿನ್ಸ್ ಆಗ್ತದೆ ಅಂತ ಹೇಳಿ ಆ ವಿಚಾರಗಳು ಸ್ವಲ್ಪ ಅಲ್ಲಿಂದ ಹೆಲ್ಪ್ ಆಗಿದೆ. ಮತ್ತೆ ಅಂತ ಹೇಳಿದರೆ ನಾವು ಯಾವುದೇ ಹಿಂದಿನ ಇದರಿಂದ ತೆಕೊಂಡು ಮಾಡುವುದಕ್ಕಿಂತಲೂ ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಅಂತ ಹೇಳ್ತೇವೆ ಅದನ್ನು ನಾವೇ ರಿಸರ್ಚ್ ಮಾಡಿದರೆ ಅದರಲ್ಲಿ ಜಾಸ್ತಿ ರಿಸಲ್ಟ್ ಅಂತ ಹೇಳಿ ನನ್ನ ಒಂದು ಅನುಭವ ಈಗ ಸದ್ಯದ 1-1.5 ವರ್ಷದಿಂದ. ಯಾಕೆಂತ ಹೇಳಿದರೆ ನಾವು ಅಲ್ಲಿ ಯಾವುದೋ ಕಂಪನಿಯಲ್ಲಿ ಯಾರ್ದೋ ಕಂಪನಿಗೆ ನಾವು ಗಂಟೆಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡಿ ಅವರಿಗೆ ಬರೋದ್ರಲ್ಲಿ ಒಂದಷ್ಟು 20% ನಮ್ಮ ಸ್ಯಾಲ್ರಿ ಅಂತ ಕೊಡ್ತಾರೆ ಅಷ್ಟೇ ವಿನಃ ನಾವಿಲ್ಲಿ ಅಷ್ಟೇ ದುಡ್ಡು ನಮ್ಮ ಕಂಪನಿಗೆ ದುಡಿದ್ರೆ ಅದ್ರ 10% ನಾವು ದುಡಿತೇವೆ. ಇಲ್ಲಿ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಉದ್ಯಮಿಗಳು ಯಾರೇ ಆಗಲಿ ಈ ಸಿಚುವೇಶನಲ್ಲಿ ಸ್ವಲ್ಪ ಹಿಂಜರಿಯುವುದು. ಯಾಕೆಂದರೆ ನಾನು ಮನೆಯಲ್ಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತೇನೆ ಅಂತ ಕೂತ್ಕೊಂಡು ನಾವು ಅಷ್ಟೇ ಎಫರ್ಟ್ ಹಾಕೋದಿಲ್ಲ ಅಂತೇಳಿ ನಾನು ಹೇಳುವಂಥದ್ದು. ಯಾಕೆಂತ ಹೇಳಿದರೆ ನಾವು ಯಾವುದೋ ಕಂಪನಿಯಲ್ಲಿ ಕೂತ್ಕೊಂಡ್ರೆ ಯಾವನೋ ನೋಡ್ತಾನೆ ನಮ್ಮನ್ನು ಅಂತೇಳಿ ನಾವು ಕೆಲಸ ಮಾಡ್ತೇವೆ. ಆದರೆ ನಮ್ಮದೇ ಇದು ನನ್ನದೇ ಆರಾಮದಲ್ಲಿ ಇರ್ತೇವೆ, ತೊಂದರೆ ಇಲ್ಲ, ಅದಷ್ಟು ಬರ್ತದೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾತ್ರ, ಆ್ಯಕ್ಷನ್ಗೆ ಬರೋದಿಲ್ಲ. ಯಾವಾಗ ಆ್ಯಕ್ಷನ್ಗೆ ಬರ್ತದೋ ಅದು ನಮಗೆ ಅದರಲ್ಲಿ ರಿಟರ್ನ್ ಬಂದೇ ಬರ್ತದೆ ಅಂತ ಹೇಳುವಂಥದ್ದು ಒಂದು ಖಚಿತ. ಮತ್ತೊಂದು ಅಂತ ಹೇಳಿದರೆ ಮಾರ್ಕೆಟಿಗೆ ನಾವು ಯಾವ ಪ್ರಾಡಕ್ಟ್ ಆದರೂ ಕ್ವಾಲಿಟಿ ಕೊಟ್ಟರೆ ಕಸ್ಟಮರ್ಗಳು ನಮ್ಮನ್ನು ಕೈ ಹಿಡಿತಾರೆ ಅಂತ ಹೇಳುವಂಥದ್ದು ಗ್ಯಾರಂಟಿ. ಯಾಕೆಂತೇಳಿದ್ರೆ ನನ್ನ ಯಾವ ಪ್ರಾಡಕ್ಟ್ಗಳಲ್ಲಿ ಇಷ್ಟವರೆಗೆ ನೆಗೆಟಿವ್ ಫೀಡ್ಬ್ಯಾಕ್ ಅಂತೇಳಿ ನಾನು ಇಷ್ಟವರೆಗೆ ರಿಸೀವ್ ಮಾಡಲಿಲ್ಲ. ಹಾಗೆಂತೇಳಿ ನಾನು ನೆಗೆಟಿವ್ ಹೇಳಬೇಡಿ ಅಂತೇಳಿ ನಾನು ಯಾರ ಹತ್ರ ಹೇಳೋದಿಲ್ಲ. ನಾನು ಕೊಡುವಾಗಲೇ ಹೇಳೋದು ನೆಗೆಟಿವ್ ಇದ್ದರೆ ಫಸ್ಟಿಗೆ ಹೇಳಿ ಅಂತ. ನಿಮ್ಮ ಫೀಡ್ಬ್ಯಾಕಲ್ಲಿ ನೆಗೆಟಿವ್ ಇದ್ದರೆ ನನಗೆ ಫಸ್ಟಿಗೆ ಹೇಳಿ, ಪಾಸಿಟಿವ್ ಹೇಳೋದಿದ್ರೂ ತೊಂದರೆ ಇಲ್ಲ. ಯಾಕೆಂತ ಹೇಳಿದರೆ ನೆಗೆಟಿವ್ ಕೊಟ್ಟಷ್ಟು ನಮಗೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಪರ್ಚುನಿಟಿ ಜಾಸ್ತಿ. ಹಾಗೆ ಅದೊಂದು ನಾವು ನೋಡ್ಕೊಳ್ಬೇಕಾದಂಥ ವಿಚಾರ. ತೇಜಸ್ವಿ ಅವರೇ, ಈಗ ನೀವು ಈ ಒಂದು 16 ಅಥವಾ 18 ವಸ್ತುಗಳಿಗೋಸ್ಕರ ಬೇರೆ ಬೇರೆ ಕಡೆಯಿಂದ ರಾ ಮೆಟೀರಿಯಲ್ ತರಿಸ್ತೀರಿ. ಈ ರಾ ಮೆಟೀರಿಯಲ್ಸಲ್ಲಿ ನೀವು ನಿಮ್ಮ ಪದ್ಮುಂಜದಲ್ಲಿಯೇ ಎಷ್ಟು ರಾ ಮೆಟೀರಿಯಲ್ ಪಡಿತೀರಿ, ಎಷ್ಟನ್ನು ಹೊರಗಿನ ತರ್ತೀರಿ, ಮತ್ತು ತನ್ನಂತಹ ಈ ಎಲ್ಲ ವಸ್ತುಗಳನ್ನು ಪುನಃ ನೀವು ನಿಮ್ಮ ವಸ್ತುವಾಗಿ ಮಾರ್ಪಡಿಸುವಾಗ ಯಾರ ಸಲಹೆ ತಗೊಳ್ತೀರಿ? ನಿಮಗೆ ಯೂಟ್ಯೂಬ್ ಮಾಹಿತಿಗಳೇ ಸಾಕಾಗ್ತದಾ ಅಥವಾ ಯಾರಾದ್ರೊಬ್ಬ ಕೆಮಿಕಲ್ ಇಂಜಿನಿಯರ್ ಇದರಲ್ಲಿರುವ ಯಾರು ತಜ್ಞರೊಬ್ಬರ ಅನುಭವ ಬೇಕಾಗ್ತದಾ, ಸಲಹೆ ಬೇಕಾಗ್ತದಾ, ಹೇಗೆ? ಪ್ರಪ್ರಥಮವಾಗಿ ರಾ ಮೆಟೀರಿಯಲ್ ಹೇಳಿದರೆ ನನ್ನಲ್ಲೀಗ ಪ್ರಾಡಕ್ಟ್ ಇರುವಂಥದ್ದು ಯಾವುದೆಲ್ಲ ಹೇಳಿದ್ರೆ ಒಂದು ಸಾಬೂನುಗಳು ಮತ್ತು 5 ಲಿಪ್ ಬಾಮ್ಗಳು ಮತ್ತೊಂದು 2-3 ನಮೂನೆ ಮೆಡಿಸಿನ್ ಐಟಮ್ಗಳು. ಲಿಪ್ ಬಾಮ್ ಅಥವಾ ನಮ್ಮದು ಇನ್ನೊಂದು ಮೆಡಿಸಿನ್ ಪಾದಿಕಾ ಬಾಮ್ ಹೇಳಿ ಉಂಟು. ಅದೆಲ್ಲದಕ್ಕೂ ಬಾಮ್ಗಳಿಗೆ ಬೇಸು ಜೇನುಮೇಣ ತೆಂಗಿನೆಣ್ಣೆ. ಅದನ್ನು ಹೊರಗಿಂದ ತರುವುದಿಲ್ಲ. ಜೇನುಮೇಣ ನಮ್ಮ ಪುತ್ತೂರಿನಲ್ಲಿ ಒಂದು ಜೇನು ಸೊಸೈಟಿ ಉಂಟು, ಅಲ್ಲಿಂದ ಈಗ ಸದ್ಯಕ್ಕೆ ತಗೊಳ್ತಿದ್ದೇನೆ. ಯಾವುದೇ ಜೇನು ಕೃಷಿಕರು ಜೇನುಮೇಣ ಮಾಡಿ ಮಾರುತ್ತಿದ್ರು ನಾನು ಪರ್ಚೇಸ್ ಮಾಡ್ತೇನೆ. ತೆಂಗಿನೆಣ್ಣೆ ನಮ್ಮ ಮನೆಯಲ್ಲೇ ತೆಂಗಿನೆಣ್ಣೆ ಆಗ್ತದೆ, ಅದರಲ್ಲೇ ಮಾಡುವಂಥದ್ದು. ಮತ್ತು ಅದಕ್ಕೆ ಫ್ರೇಗ್ರೆನ್ಸ್, ಪರಿಮಳ ಮತ್ತು ಕಲರ್ ಅಂತ ಹೇಳಿದ್ರೆ FDA ಅಪ್ರೂವ್ಡ್ ಕಂಪನಿಗಳು ಇರ್ತದೆ. ಅದನ್ನು ಫಸ್ಟಿಗೆ ರಿಸರ್ಚ್ ಮಾಡಬೇಕಾದ್ರೆ ಆ ವಿಚಾರಗಳು, ಎಲ್ಲಿಂದ ತರಬೇಕಾದಂಥದ್ದು, ಯಾವ ಜಾಗದಿಂದ ತರುವುದು, ತಂದ್ರೆ ಕ್ವಾಲಿಟಿ ಇರ್ತದಾ, ಅದು ಮೇಯ್ನ್ ಆಗಿ ನೋಡಿಕೊಳ್ಬೇಕಾದಂಥದ್ದು. ಹೌದು, ವಿಶ್ವಾಸಾರ್ಹ ಅಂತೇಳಿ. ವಿಶ್ವಾಸಾರ್ಹ ನಾವು ಕನ್ಫರ್ಮ್ ಮಾಡೋದು ಅಂತ ಹೇಳಿದ್ರೆ ಅವರ ಸರ್ಟಿಫಿಕೇಶನ್ ಮೂಲಕ ಕನ್ಫರ್ಮ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಒಬ್ಬ ಆಯುಷ್ ಅಥವಾ FDA ಸರ್ಟಿಫೈಡ್ ಅಂತ ಹೇಳಿದ್ರೆ ಅವರದ್ದು ಆ ಕಂಪನಿಗೆ ಆ ಸರ್ಟಿಫಿಕೇಶನ್ ಕೊಟ್ಟವರ ಕಡೆಯಿಂದ ಇನ್ಸ್ಪೆಕ್ಷನ್ಗಳು ನಡೀತಾ ಇರ್ತದೆ. ಹಾಗಾಗಿ ಅವರು ಮೋಸ ಮಾಡುವಂತಹ ದಾರಿ ಅತ್ಯಂತ ಕಡಿಮೆ. ಆ ಸರ್ಟಿಫಿಕೇಶನ್ಗಳ ನಂಬಿಕೆಯ ಮೇಲೆ ಅವರಿಂದ ಪ್ರಾಡಕ್ಟ್ಗಳನ್ನು ತರಿಸಿಕೊಂಡು ನಾವು ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಅಂತೇಳಿ ನಾವೇನು ಹೇಳ್ತೇವೆ, R&D ಅಂತೇಳಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ನಾವು ಅದನ್ನು ಮಾಡಿ ನೋಡ್ತೇವೆ. ಈ ಪ್ರಾಡಕ್ಟ್ ಹೀಗೆ ಆದರೆ ಹೇಗೆ ಅಂತೇಳಿ ಮಾಡಿ ನೋಡ್ತಾ ಇರ್ತೇವೆ. ಪ್ರಾಡಕ್ಟ್ ಮಾಡಿ ಆ್ಯಕ್ಚುಯಲ್ ಪ್ರಾಡಕ್ಟ್ ಆದ ಮೇಲೆ ನಾವು ಇಲ್ಲಿ ಪ್ರಯೋಗಗಳು, ನಮ್ಮ ಈಗ ಲಿಪ್ ಬಾಮ್ ಎಲ್ಲ ನಾವು ಸ್ಕಿನ್ನಿಗೆ ಹಾಕಿ ನೋಡುವಂಥದ್ದು. ತುಟಿಯ ಚರ್ಮ ತುಂಬ ಸೂಕ್ಷ್ಮ, ಅದೇ ಚರ್ಮ ನಮ್ಮ ಕೈದು ಕಾಲಿದೆಲ್ಲ ಅಷ್ಟು ಸೂಕ್ಷ್ಮ ಇರೋದಿಲ್ಲ. ಹಾಗಾಗಿ ಅಲ್ಲಿಗೆ ಹಾಕಿ ನೋಡಿದಾಗ ನಮಗೆ ಎಂಥದ್ದೇ ಚೇಂಜಸ್ ಆದರೂ ಗೊತ್ತಾಗ್ತದೆ. ಹಾಗಾಗಿ ಡೈರೆಕ್ಟಾಗಿ ನಾವೇ R&D ಮಾಡಿ ನೋಡುವಂಥದ್ದು. ಮತ್ತು ಸಾಬೂನುಗಳು ಅಂತ ಹೇಳಿದರೆ ನಾನು ಕೆಲವು ಪ್ರಾಡಕ್ಟ್ಗಳನ್ನು ಅದೇ FDA ಅಪ್ರೂವ್ಡ್ ಕಂಪನಿ 1-2-3 ಉಂಟು. ನನ್ನದು ವೆಂಡರ್ಸ್ ಅಂತೇಳಿ ನಾನು ಏನಿದ್ದಾರೆ ಅವರು 2-3 ಜನ ಇದ್ದಾರೆ, ಅವರಿಂದಲೇ ತರಿಸುವಂಥದ್ದು. ಮತ್ತು ಯಾವುದೇ ಅದರಲ್ಲಿ ಕೆಮಿಕಲ್ ಅಂತ ಹೇಳಿದರೆ ಅವರ ಕಂಪ್ಲೀಟ್ ಪರ್ಸೆಂಟೇಜ್ ಆಫ್ ಕೆಮಿಕಲ್ ಎಷ್ಟು ಆ್ಯಡೆಡ್ ಅದು ಇದು ಎಲ್ಲ ಹೇಳಿಕೊಂಡು ಮತ್ತು ಅವ್ರ ಹತ್ರ ಕಸ್ಟಮೈಸ್ಡ್ ಮಾಡಿಸಿ ಕೆಲವು ಐಟಮ್ ತರ್ತೇನೆ. ಐಡಿಯಾಲಜಿ ಅಂತೇಳಿ ನಾವೇನು ಹೇಳ್ತೇವೆ, ನಮ್ಮ ಉದ್ದೇಶ ಇಟ್ಟುಕೊಂಡು ಏನೋ ಬಿಸ್ನೆಸ್ ಮಾಡ್ಲಿಕ್ಕೆ ಹೊರಡ್ತೇವಲ್ಲ, ಅದಕ್ಕೆ ಮೋಸ ಆಗಬಾರ್ದು.
ಮತ್ತೊಂದು ಹೇಳಿದ್ರೆ ನಾನು ಕೊಡುವ ಪ್ರಾಡಕ್ಟ್ ಫಸ್ಟ್ ನನಗೆ ಸ್ಯಾಟಿಸ್ಫೈ ಆಗಬೇಕು, ನನ್ನ ಒಂದು ಐಡಿಯಾಲಜಿ ಅಷ್ಟೇ. ಯಾಕೆಂತ ಹೇಳಿದ್ರೆ ನಾನೊಂದು ಯಾರಿಗೋ ಒಬ್ಬರಿಗೆ ಒಂದು ಸಾಬೂನು ಕೊಡ್ತೇನೆ ಹೇಳಿದ್ರೆ ಆ ಸಾಬೂನು ನನಗೆ ಸರಿ ಅಂತೇಳಿ ಆಗಬೇಕು. ಪ್ರತಿಯೊಂದು ಪೀಸ್ ಕೂಡ ಬಲ್ಕಲ್ಲಿ ಮಾಡುವಾಗ ಸಹ ಅಷ್ಟೇ, ಪ್ರತಿಯೊಂದು ಪೀಸನ್ನು ಕೈಯಲ್ಲೇ ನಾವು ರ್ಯಾಪಿಂಗ್ ಮಾಡಿ ಸ್ಟಿಕ್ಕರಿಂಗ್ ಮಾಡಿ ಕೊಡುವಂಥದ್ದು. ಅದು ಆ ಕ್ವಾಲಿಟಿ ಇಲ್ಲ ಹೇಳಿದ್ರೆ ನಾನು ಅದನ್ನು ರಿಜೆಕ್ಟ್ ಮಾಡ್ತೇನೆ. ಕ್ವಾಲಿಟಿ ಪ್ರಾಸೆಸ್ ಕಂಪ್ಲೀಟಾಗಿ ಮೇಂಟೈನ್ ಮಾಡ್ತೇವೆ. ಮತ್ತು ಮೆಡಿಸಿನರಿ ಐಟಮ್ ಎಲ್ಲ ನನ್ನ ಅಕ್ಕ ಆಯುರ್ವೇದ ಡಾಕ್ಟ್ರು, ಮತ್ತು ನನ್ನ ಮಾವನ ಮಗಳು ಅತ್ತಿಗೆಯವರು ಉಪ್ಪಿನಂಗಡಿಯಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವರ ಹತ್ರ ಅಕ್ಕನ ಹತ್ರ ಎಲ್ಲ ಸಜೆಷನ್ ಕೇಳಿಕೊಂಡು ಅವರ ಒಂದು ಕೆಲವೊಂದು ಫಾರ್ಮುಲೇಷನ್ಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನು ಒಂದೆರಡು R&D ಮಾಡಿ ಫೈನಲೈಸ್ ಆದ ಮೇಲೆ ಪ್ರಾಡಕ್ಟ್ ಅಂತೇಳಿ ಲಾಂಚ್ ಮಾಡ್ತೇವೆ. ಲಾಂಚ್ ಮಾಡುವಾಗ ಕೂಡ ಆಫ್ಲೈನ್ ಕೆಲವೊಂದು ಕಡೆ ಒಂದಷ್ಟು ಜನ ಫೀಡ್ಬ್ಯಾಕ್ ಕೊಡಲಿಕ್ಕೆ ಅರ್ಹರಿಯಾರೆ ಅಂದರೆ ನಮಗೆ ಅನ್ನಿಸ್ಬೇಕು, ಈಗ ಈ ವ್ಯಕ್ತಿ ಹೇಳುವ ವಿಷಯ ನಿಜವ ಸುಳ್ಳು ಅಂತೇಳಿ ನಮಗೆ ಗೊತ್ತಿರಬೇಕು. ಕೆಲವೊಬ್ರು ಒಳ್ಳೇದುಂಟು ಮಾರಾಯ, ನೀನು ಪ್ರಾಡಕ್ಟ್ ಮಾಡಿದ್ದಲ್ಲ, ನಿಮಗೆ ಬೇಜಾರಾಗಬಾರ್ದು ಅಂತ ಹೇಳ್ತಾರೆ. ಹಾಗೆ ಹೇಳುವವರಿಗೆ ನಾನು ಕೊಡೋದಿಲ್ಲ. ಯಾರು ನಿಜವಾಗಿ ಇದು ಹೀಗೆ ಉಂಟು, ಇದು ಹೀಗೆ ಆಗಿದೆ ಮಾರಾಯ, ಇದನ್ನು ಸರಿ ಮಾಡ್ಬೋದು ಅಂತೇಳಿ ಯಾರು ಹೇಳ್ತಾರೆ ಅಂಥವ್ರಿಗೆ ನಾನು ಕೊಡ್ತೇನೆ ಪ್ರಾಡಕ್ಟ್ ಸ್ಯಾಂಪಲ್ ಅಂತೇಳಿ. ಅದು ನನಗೆ ಉಪಯೋಗ ಆಗ್ತದೆ. ಹಾಗೆ 2-3 ವರ್ಷ ಆಯಿತು ನೀವು ಈ ಒಂದು ಉದ್ಯಮವನ್ನು ಶುರು ಮಾಡಿ. ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತು ನಿಮ್ಮ R&D ಇದರ ಒಂದು ಮುಂದುವರಿಕೆ ನೋಡಿಕೊಂಡು ನೀವು ನಿಮ್ಮ ಉದ್ಯಮವನ್ನು ಗಟ್ಟಿ ಮಾಡೋದು, ವಿಸ್ತಾರ ಮಾಡೋದು ಎರಡೂ ಇರ್ತದೆ. ಹೌದು. ಈಗ ನಿಮ್ಮ ಉದ್ಯಮ ಯಾವ ಸ್ಥಿತಿಯಲ್ಲಿದೆ? ಉದ್ಯಮ ಈಗ 1-1.5 ವರ್ಷದ ಸಾಧಾರಣ ಲೆಕ್ಕಾಚಾರ ಹಿಡಿದ್ರೆ ಆರ್ಥಿಕವಾಗಿ ನಾನು ಶುರುವಿನ ವಿಷಯಗಳನ್ನು ನಿಮಗೆ ಹೇಳಿದೆ. ನಾನು 6,000 ಇನ್ವೆಸ್ಟ್ ಮಾಡಿ ಮತ್ತೆ ತಗೊಂಡು ಮತ್ತೆ ಪುನಃ ಇನ್ವೆಸ್ಟ್ಮೆಂಟ್ ಸ್ಟೇಜಲ್ಲಿ ಇದ್ದೇನೆ ಅಂತ. ಸೊ ಅದರಿಂದ ನಾನು ಇನ್ನು ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆರ್ಥಿಕವಾಗಿ ನನಗೆ ಅದು ಉಪಯೋಗ ಆಗ್ತದೆ ಅಂತೇಳಿ. ಹಾಗೆ ಇನ್ನೊಂದು 2 ವರ್ಷಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದರಿಂದ ದುಡ್ಡು ತೆಗಿತೇನೆ ನಾನು ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕೆಂತ ಹೇಳಿದ್ರೆ ಅದರಿಂದ ದುಡ್ಡು ತೆಗೆದು ಅದಕ್ಕೆ ಹಾಕುವಂಥದ್ದು ಈಗ ಸಿಚುವೇಶನ್. ಹಾಗಂತೇಳಿ ಅದರಲ್ಲಿ ಏನೂ ಇಲ್ಲ ಅಂತ ಹೇಳಿ ಅಲ್ಲ. ನಾನೊಂದು ಸಿಂಪಲ್ ವರ್ಡ್ ಹೇಳಬೇಕು ಹೋದರೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನಿಗಿಂತಲೂ ಸ್ಯಾಟಿಸ್ಫೈಡ್ ಬಿಸ್ನೆಸ್ ಮ್ಯಾನ್ ಆಗೋದು ಒಳ್ಳೆಯದು ಅಂತೇಳಿ ನಾನು ಅದೇ ಆಗಲಿಕ್ಕೆ ಇಷ್ಟ. ಯಾಕೆಂತ ಹೇಳಿದರೆ ಸಕ್ಸಸ್ಸಿನಿಂದ ನಾವು ಹೋಗ್ತಾ ಇದ್ದರೆ ನನಗೊಂದು $10,000 ಬೇಕು ಅಂತ ಹೇಳಿ ಯಾರೋ ಒಬ್ರು ಹೇಳ್ತಾನೆ, ಅವ ಅಲ್ಲಿಗೆ ಎಷ್ಟು ಏಜಿಗೆ ಎತ್ತುವಾಗ ಅವ $200,000. ಹಾಗೆ ಅಂತೇಳಿ ನಮ್ಮಿಂದ ಮೇಲೆಯವರು ನಮಗೆ ಕಾಣ್ತಾ ಹೋಗ್ತಾರೆ ವಿನಃ ನಮ್ಮ ಆಸೆಗೆ ನಿಲುವಿರೋದಿಲ್ಲ. ಅದೇ ನಾವು ಸ್ಯಾಟಿಸ್ಫೈಡ್, ನನಗೆ ನಾನು ಮಾಡೋ ಕೆಲಸದಲ್ಲಿ ಖುಷಿ ಎಂತ ಉಂಟು ಅದನ್ನೇ ನನ್ನ ಅರ್ನಿಂಗ್ ಅಂತೇಳಿ ಅಂದುಕೊಳ್ತೇನೆ ಮುಖ್ಯವಾಗಿ. ಯಾಕೆಂತ ಹೇಳಿದರೆ ನೀವು ಮೊನ್ನೆ ಫೋನ್ ಮಾಡುವಾಗಲೂ ನೀವು ಬರ್ಬೋದು ಅಂತೇಳಿ ನನ್ನದೇ ಕಂಪನಿ ನನ್ನದೇ ಉದ್ಯೋಗ ಆದ ಕಾರಣ ನಾನು ಬರ್ಬೋದು ಅಂತೇಳಿ ಯಾವಾಗ ಬೇಕಾದರೂ ಹೇಳ್ಬೋದು. ಅದೇ ನಾನು ಇನ್ನೊಂದು ಕಡೆ ಕೆಲಸ ಮಾಡಿದೆ, ಇಲ್ಲ ಸರ್ ನನಗೆ ಸ್ಯಾಟರ್ಡೆ ಸಂಡೇ ಮಾತ್ರ ರಜೆ ಅಂತ ಹೇಳ್ಬೇಕಷ್ಟೇ. ಹಾಗೆ ಕೆಲವೊಂದು ಕಡೆ ಹೋಗಬೇಕಾದ್ರೂ ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವೆಷ್ಟು ಟೈಮ್ ಕೊಡ್ಲಿಕ್ಕೆ ಆಗ್ತದೆ ಅದೆಲ್ಲವೂ ಇಲ್ಲಿಗೆ ಕೌಂಟ್ ಆಗ್ತದೆ ಅಂತೇಳಿ ನಾವು ಬಿಸ್ನೆಸ್ ಮಾಡೋದು ಹೇಳಿದರೆ. ಹಾಗೆ ಅಂತೇಳಿ ಎಲ್ಲ ಫಂಕ್ಷನ್ಗಳಿಗೆ ಹೋಗಿಕೊಂಡಿರೋದು ಅಂತ ಹೇಳಿಲ್ಲ, ಅದಕ್ಕೆ ಎಷ್ಟು ಮುಖ್ಯವಾಗಿ ಟೈಮ್ ಕೊಡಬೇಕು ಅದು ಕೊಡಬೇಕು, ಇಲ್ಲ ಅಂತ ಹೇಳಿಲ್ಲ. ಆರ್ಥಿಕವಾಗಿ ಅದು ನನಗೆ ಉಪಯೋಗ ಆಗಿದೆ. ಕಂಪ್ಲೀಟ್ ಆಗಿ ನನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಆಗಿದೆ 1 ವರ್ಷದಲ್ಲಿ. ಇನ್ನೊಂದೆರಡು ವರ್ಷದಲ್ಲಿ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಕಳೆದ ವರ್ಷ ಇದೇ ಟೈಮಿಗೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಇಲ್ಲ, ಅದರಿಂದ ತುಂಬ ಬೆಳವಣಿಗೆ ಆಗಿದೆ. ಹಾಗೆ ಈ ವರ್ಷಕ್ಕಿಂತ ಬರುವ ವರ್ಷಕ್ಕೆ ಇನ್ನೂ ಬೆಳವಣಿಗೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಈಗ ಸದ್ಯಕ್ಕೆ ನನ್ನ ಕಂಪನಿ ಅಂತ ಹೇಳಿದರೆ ನಾನು ಕೆಲಸವಾಗಿ ನಾನು ಒಬ್ಬನೇ ಮಾಡಿರ್ತಕ್ಕಂಥದ್ದು, ಯಾವುದೇ ಸಹಾಯಕರಾಗಲಿ ಯಾರು ಇಲ್ಲ. ಈಗ ಕೆಲವು ಕಡೆ ಜನ ಹೇಳ್ತಾರೆ ಕೆಲಸಕ್ಕೆ ಬೇಕಾದರೆ ನಾನು ಬರ್ತೇನೆ ಅಂತೇಳಿ. ಹಾಗೆ ಒಂದು 10 ಜನ ಮಹಿಳೆಯರಿಗೆ ಒಂದು ಕೆಲಸ ಕೊಡುವ ಒಂದು ಐಡಿಯಾದಲ್ಲಿ ಇದ್ದೇನೆ. ಅಂದರೆ ಮನೆಯಲ್ಲಿ ಇರ್ತಾರೆ, ಅವರಿಗೆ ಒಂದು ಮಾಡಬೇಕು, ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್, ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಒಂದು ಸಣ್ಣ ಐಡಿಯಾ. ಹೇಗೆಂತ ಹೇಳಿದರೆ ಮನೆಯಲ್ಲೇ ನಾನು ರಾ ಮೆಟೀರಿಯಲ್ ಕೊಟ್ಟು ಅವರು ಮನೆಯಲ್ಲೇ ಮಾಡಿ ನನಗೆ ಪ್ರಾಡಕ್ಟ್ ಕಳಿಸುವಂಥ ಐಡಿಯಾ ಉಂಟು. ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಆಗ್ತದೆ, ಹೇಗೆ ಆಗ್ತದೆ ಗೊತ್ತಿಲ್ಲ. ವಿಸ್ತರಣೆ ಅಂತ ಹೇಳಿದರೆ ಅದಕ್ಕೆ ನಿಮಗೆ ನಿಜವಾಗಿ ಹೇಳಬೇಕಾದ್ರೆ ಲಿಮಿಟ್ ಅಂತ ಹೇಳಿ ಇಲ್ಲ. ಯಾಕೆಂತ ಹೇಳಿದರೆ ಈಗ ಸಾಬೂನು ಅಥವಾ ಕಾಸ್ಮೆಟಿಕ್ ಐಟಮ್ಗಳು ಅಂತೇಳಿ ಯಾವುದು ನಾವು ಹೇಳ್ತೇವೆ, ಒನ್ ಆಫ್ ದ ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಅಂತ ನಾವು ಹೇಳ್ತೇವೆ. ಅದಕ್ಕೆ ವಿಸ್ತರಣೆಗೆ ಸದ್ಯದ ಮಟ್ಟಿಗೆ ಫ್ಯಾಕ್ಟ್ರಿ ಲೊಕೇಶನ್ ಅಂತೇಳಿ ನಾವು ಏನು ಹೇಳ್ತೇವೆ, ಅದು ಈಗ ಗೂಗಲಲ್ಲಿ ಹಾಕಿದ್ರು ಬರ್ತದೆ, ವನಸ್ಪತಿ ಕಾಸ್ಮೆಟಿಕ್ ಸ್ಟೋರ್ ಅಂತ ಹಾಕಿದ್ರೆ ಬರ್ತದೆ, ವನಸ್ಪತಿ.com ಹಾಕಿದರೆ ನನ್ನ ಲೊಕೇಶನ್ ಬರ್ತದೆ. ಅಲ್ಲಿಯೇ ನಾವು ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಮಾಡುವ ಆಲೋಚನೆ. ಅದರ ಜೊತೆಗೆ ಆನ್ಲೈನ್ ಮಾರ್ಕೆಟಿಂಗ್ ಈಗ ಸದ್ಯದಲ್ಲೇ ಒಂದು 2-3 ವಾರದ ಒಳಗಡೆ ಸ್ಟಾರ್ಟ್ ಮಾಡ್ತೀನಿ. ಈಗ ಸದ್ಯದಲ್ಲಿ ವೆಬ್ಸೈಟ್ ಎಕ್ಸಾಕ್ಟ್ ಆಗಿ ವರ್ಕಿಂಗ್ ಅಲ್ಲಿಲ್ಲ, ಅಂದರೆ ಅದನ್ನು ಫರ್ಬಿಶ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಪಾಲಿಶಿಂಗ್ ಆಗ್ತಾ ಉಂಟು. ಹಾಗೆ ವನಸ್ಪತಿ.com ಹೇಳಿ ವೆಬ್ಸೈಟು, ಮತ್ತು ಅಮೆಝಾನು, ಫ್ಲಿಪ್ಕಾರ್ಟ್ ಅಂತ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ನಮ್ಮ ಪ್ರಾಡಕ್ಟ್ ಅವೈಲೇಬಲ್ ಇರುವ ಹಾಗೆ ನೋಡಿಕೊಳ್ತಾ ಇದ್ದೇವೆ 1 ತಿಂಗಳ ನಂತರ. ಅದಾದ ನಂತರ ಮಾರ್ಕೆಟಿಂಗ್ ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿದರೆ, ಅಂದರೆ ಸರಿಯಾಗಿ ಮಾರ್ಕೆಟಿಂಗ್ ಮಾಡಿದರೆ ಆಲ್ ಓವರ್ ಇಂಡಿಯಾದಲ್ಲಿ ಎಕ್ಸ್ಪ್ಯಾಂಡ್ ಆಗುವಂಥ ಒಂದು ಐಡಿಯಾ ಉಂಟು ಈಗ. ಅದರ ಜೊತೆಗೆ USFDA ಸರ್ಟಿಫಿಕೇಷನ್ಗೆ ಅಪ್ಲೈ ಆಗಿದೆ. ಅದು ಅಪ್ಲೈ ಆಯಿತು ಅಂತ ಹೇಳಿದರೆ ಮತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತೇಳಿ ಇನ್ನೊಂದು ಲೈಸೆನ್ಸ್ ಉಂಟು, ಅದು ಕೂಡ ಆಯಿತು ಅಂತ ಹೇಳಿದರೆ US UK ಇಂಥ
ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಹಾಗೆ ಅದಕ್ಕೆ ನಮ್ಮ MSME ಅವರು ಕೂಡ ಸ್ವಲ್ಪ ಮಾತಾಡಿದ್ದೇನೆ, ಅವರ ಹತ್ರ ಇನ್ನೂ ಸಹಾಯ ಸ್ವಲ್ಪ ತಗೊಳ್ಬೇಕು. ತೇಜಸ್ವಿ ಅವರೇ, ನೀವು ನಿಮ್ಮ ಈ ಉದ್ಯಮವನ್ನು ಶುರು ಮಾಡಿದ್ದು ಸರಿಯಾದ ಸಮಯವೋ ತಪ್ಪಾದ ಸಮಯವೋ ಅಂತ ಹೇಳೋದು ತುಂಬ ಕಷ್ಟ. ಏನಂತ ಹೇಳಿದ್ರೆ, ನೀವು ಊರಿಗೆ ಬಂದ ಕೂಡಲೇ ಕೋವಿಡ್ ಲಾಕ್ಡೌನ್ ಬಂತು. ಒಂದು ಲೆಕ್ಕದಲ್ಲಿ ನೋಡುವಾಗ ಇಡೀ ಲೋಕ ಸ್ತಬ್ಧವಾದಂತಹ ಕಾಲಕ್ಕೆ ನೀವು ಎಚ್ಚರಾದ್ರಿ. ಇದು ಹೇಗಾಯಿತು ನಿಮಗೆ? ಆಗ ಇದರಲ್ಲಿ ಇಳಿಲಿಕ್ಕೆ ಧೈರ್ಯ ಆಯ್ತಾ? ಅದು ನಿಮಗೆ ಅನುಕೂಲಕರವಾಗಿ ಬಂತ ಆ ಸಮಯ, ಅಥವಾ ನಿಮಗೆ ಒಂದು ತಡೆಯಾಗಿ ಬಂತ? ಹೇಗೆ ಬಿಸ್ನೆಸ್ ಶುರು ಮಾಡುವಾಗ ಅಂತ ಹೇಳಿದ್ರೆ, ನನ್ನದು 2020 ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ನಾನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬೆಂಗಳೂರಲ್ಲಿದ್ದೆ. ಈ ಸೆಕೆಂಡ್ ಲಾಕ್ಡೌನ್ ಅಂತೇಳಿ ಮತ್ತೊಮ್ಮೆ ಆಯ್ತಲ್ಲ, ಆ ಸಮಯಕ್ಕೆ ಆಗುವಾಗ ನಾನು ಊರಿಗೆ ಬಂದಿದ್ದೆ. ಉಪಯೋಗ ಆಯ್ತಾ ಅಂತ ಹೇಳಿದರೆ ತುಂಬ ಉಪಯೋಗ ಆಯಿತು. ಯಾವುದಕ್ಕೆ ಅಂತ ಹೇಳಿದರೆ, ಈ ರಿಸರ್ಚ್ ಅಂತೇಳಿ ಮಾಡಬೇಕಾಗ್ತದೆ ಯಾವುದೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಅದಕ್ಕೆ ಒಂದು ಒಳ್ಳೆ ಉಪಯೋಗ ಆಯಿತು. ಯಾಕೆಂದರೆ ನಮಗೆ ಆ ಟೈಮಲ್ಲಿ ಎಲ್ಲಿಗೂ ಹೋಗುವಾಗಿಲ್ಲ ಹೊರಗಡೆ, ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಇಂಟರ್ನೆಟ್ ಉಪಯೋಗ ಮಾಡಿಕೊಂಡು ಎಷ್ಟೆಲ್ಲ ಅದರ ಬಗ್ಗೆ ಸ್ಟಡಿ ಮಾಡ್ಬೋದು. ಈಗ ಒಂದು ಬಿಸ್ನೆಸ್ ಶುರು ಮಾಡುವಾಗ ಯಾವುದೇ ಒಂದು ಲೀಗಲ್ ಪ್ರೊಸೆಸ್ ಹೇಗಿರ್ತದೆ, ನಾನೀಗ ಸ್ವಲ್ಪ ನಿಮಿಷ ಮುಂದೆ ಹೇಳಿದೆ ಯಾವುದೆಲ್ಲ ಸರ್ಟಿಫಿಕೇಶನ್ ಅಂಥದ್ದೆಲ್ಲ ಹೇಗೆ ಪಡೆಯುವುದು, ಅದನ್ನು ಮಾಡುವ ರೀತಿ ಹೇಗೆ, ಅದರ ಪ್ರಾಸೆಸ್ ಹೇಗೆ, ಎಲ್ಲಿಂದ ಹೇಗೆ ಹೋಗುದು, ಎಲ್ಲಿಂದ ಶುರು ಮಾಡುದು. ಈಗ ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತೇಳಿ ತಿಳಿಯುವಂಥದ್ದು ಉಂಟಲ್ಲ, ಅದಕ್ಕೆ ನನಗೆ ತುಂಬ ಉಪಯೋಗ ಆಯಿತು. ಹಾಗೆ ಅಂತೇಳಿ ಕೋವಿಡಲ್ಲಿ ಯಾವುದೇ ರೀತಿ ಬಿಸ್ನೆಸ್ ಮಾಡಲಿಲ್ಲ. ಯಾಕೆಂತೇಳಿದ್ರೆ ನಾನು ಸ್ಟಾರ್ಟೇ ಮಾಡಿಲ್ಲ. 2022 ಸೆಪ್ಟೆಂಬರ್ ಅಂದಾಜಿಗೆ ನಾನು ಆಫ್ಲೈನ್ ಮಾರ್ಕೆಟಿಂಗ್ ಅಂತೇಳಿ ಹೋದದ್ದು ಅಲ್ಲಿಗೆ, ಈಗ ಸ್ಟಾಲ್ಗಳಿಗಾಗಲಿ ಯಾವುದಕ್ಕೆ ಆಗಲಿ. ಅಲ್ಲಿಗಿಂತ ಮುಂಚೆ 2021 ಡಿಸೆಂಬರಲ್ಲೇ ನಾನು GST ಸರ್ಟಿಫಿಕೇಶನ್ ಎಲ್ಲ ಆಗಿದೆ. ಇದು ಸಾಧಾರಣ 1 ವರ್ಷ ಅಂತೇಳಿ ಹೇಳ್ಬೋದು. ಅಷ್ಟು ಸಮಯಗಳವರೆಗೆ ಅದರ ಬಗ್ಗೆ ರಿಸರ್ಚ್ R&D ಅಂತ ಉಂಟು, ಅದರ ರಿಸರ್ಚ್ಗಳೆಂತೆಲ್ಲ ಮಾಡ್ಬೋದು. ಒಂದು ನಿರ್ಣಯ ತಗೊಳ್ಳಿಕ್ಕೆ ಅಂತೇಳಿ ಹೇಳ್ತೇವಲ್ಲ, ಸರಿ ಇನ್ನು ಮುಂದೆ ಇದನ್ನೇ ಮಾಡುವ, ಹೀಗೆ ಮಾಡುವ ಅಂತ ಹೇಳಿ ನಿರ್ಣಯ ತಗೊಳ್ಳುವ ಒಂದು ಒಳ್ಳೆ ಕಾಲ ಅಂತೇಳಿ ಹೇಳ್ಬೋದು. ಆಗ ನಾವು ಮಾತನಾಡಿದ ಹಿತೈಷಿಗಳ ವಿಚಾರಕ್ಕೆ ಬರುವ, ನೀವು ಇನ್ನು ಮುಂದೆ ನಾನು ಬೆಂಗಳೂರಿನ ಉದ್ಯೋಗಕ್ಕೆ ಹೋಗುವುದಿಲ್ಲ, ಊರಲ್ಲಿಯೇ ಮಾಡ್ತೇನೆ, ಸ್ಯಾಟಿಸ್ಫೈಡ್ ಆಂಟ್ರಪ್ರಿನರ್ ಆಗ್ತೇನೆ ಅಂತ ನಿರ್ಧಾರ ಮಾಡಿದಾಗ ನಿಮ್ಮ ಈ ಅದು ಹುಚ್ಚು ಸಾಹಸ ಇರ್ಬೋದು ಅಥವಾ ಆಸಕ್ತಿ ಇರ್ಬೋದು, ನೀವು ಅದಕ್ಕೆ ಬಂದ್ರಿ. ಆಗ ನಿಮಗೆ ಹಿತವಚನ ಹೇಳಿದವರು, ಈ ರಂಗದಲ್ಲಿ ಎಸ್ಟಾಬ್ಲಿಷ್ ಆಗೋದು ಕಷ್ಟ ಇರ್ತದೆ, ವಾಪಸ್ ಬೆಂಗಳೂರಿಗೆ ಹೋಗಿಬಿಡು, ನಮ್ಮಂತರಿಗೆ ಆಗುವಂಥದ್ದಲ್ಲ ಇದೆಲ್ಲ ಅಂತ ಬುದ್ಧಿವಾದ ಹೇಳಿದವರು, ನೀವು ಈ ವಿಚಾರದಲ್ಲಿ ತುಂಬ ಗೊಂದಲಕ್ಕೆ ಬಿದ್ದಂತಹ ಸಂದರ್ಭಗಳಿದ್ದುವ, ಸಾಕು ಬೇಡ ಬಿಟ್ಟು ಹೋಗುವ? ಇದಕ್ಕೆಲ್ಲ ಒಂದು ಉತ್ತರ ಹೇಳಬೇಕು ಹೇಳಿದರೆ, ಹಿತೈಷಿಗಳ ಪಟ್ಟಿ ನಾನು ಹೇಳ್ತೇನೆ. ಒಂದು ಇಂಟರ್ನೆಟ್, ಮತ್ತೊಂದು ಯೂಟ್ಯೂಬ್, ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಇಂತಹ ಹಿತೈಷಿಗಳು ತುಂಬ ಸುರುವಿಗೆ ಸಿಕ್ಕಿದ ಕಾರಣ, ಲಾಕ್ಡೌನ್ ಆದ ಕಾರಣ ನಾನು ಹೀಗಿರೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ ಹೇಳಿ ತುಂಬ ಜನಕ್ಕೆ, ನಮ್ಮ ಹತ್ತಿರದವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅವರಿಗೆ ತಿಳಿಯುವಷ್ಟರ ಹೊತ್ತಿಗೆ ಆ ಬಿಸ್ನೆಸ್ ಏನು ಅಂತ ತಿಳ್ಕೊಂಡು ಬಿಟ್ಟಿದ್ದೆ. ಹೀಗೆ ಆಗ್ತದೆ ಅಂತ ಹೇಳುವಾಗ ನಾನು ಹೀಗೆ ಆದರೆ ಹೀಗೆ ಮಾಡಬಹುದು ಅಂತ ಹೇಳುವಂಥ ಉತ್ತರ ನನ್ನಲ್ಲಿ ಇದ್ದರೆ, ಹಾಗಿರುವಂತಹ ಮತ್ತೆ ಮುಂದಿನ ಕಾನ್ವರ್ಸೇಷನ್ ಇರುವುದಿಲ್ಲ. ಹಾಗಾದರೆ ನಾನು ಇಂಥ ಬಿಸ್ನೆಸ್ಸನ್ನು ಇದನ್ನಿಂತ ನಿನ್ನ ಪ್ಲ್ಯಾನ್ ಅಂತ ಕೇಳಿದರೆ, ನನ್ನ ಹತ್ರ ಒಂದು ಪ್ಲ್ಯಾನ್ ರೆಡಿ ಉಂಟು ಅಂತ ಹೇಳಿದರೆ ಅವರು ಮತ್ತೆ ಮುಂದೆ ಕೇಳೋದಿಲ್ಲ. ಅಷ್ಟಾಗುವಾಗ ಹಿತೈಷಿಗಳ ಅಲ್ಲದಾಗೆ ಆಗಲಿಲ್ಲ ಅಂತೇಳಿ ನಾನು ಅದನ್ನೇ ಫಸ್ಟಿಗೆ ಹೇಳಿದೆ. ಎಲ್ಲರೂ ಹಿತೈಷಿಗಳು ಒಳ್ಳೆ ರೀತಿಯಲ್ಲಿ ನನಗೆ ಸಹಾಯವನ್ನೇ ಮಾಡಿದ್ದಾರೆ ಅಷ್ಟೇ ವಿನಃ ಯಾರು ಇದು ಮಾಡಲಿಲ್ಲ ಅಂಥೇಳಿ. ಮತ್ತು ನಾನು ಅದರನ್ನೇ ಮೈಂಡಲ್ಲಿ ಇಟ್ಟುಕೊಂಡು ನಾನು ಯಾವುದೇ ರೀತಿ ಬಿಸ್ನೆಸ್ ಶುರು ಮಾಡಲಿಲ್ಲ. ಯಾಕೆಂದರೆ ಇನ್ನೊಬ್ರು ಯಾರೋ ಏನೋ ಹೇಳ್ತಾರೆ, ಅವರೇನೋ ಹೇಳಿದರೆ ಎಂತ ಮಾಡೋದು, ಅದೆಲ್ಲ ನನ್ನ ತಲೆಯಲ್ಲಿ ಅವಾಗಲೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆ ಗೊತ್ತಿಲ್ಲ ಹೇಗಂತ, ಸದ್ಯಕ್ಕಂತೂ ಬರುವುದಿಲ್ಲ ಅಂಥದ್ದೆಲ್ಲ. ಯಾಕೆಂತೇಳಿದರೆ ನಾನು ಆಗಲೇ ಮಾತಾಡುವಾಗ ಹೇಳಿದೆ, ನಮ್ಮ ಕೆಲಸ ನಾವೇನುಂಟು ಅದನ್ನು ನಾವು ಸರಿಯಾಗಿ ಮಾಡಿದರೆ ನಮಗೆ ಮುಂದೆ ಹೋಗಲಿಕ್ಕೆ ಸರಿಯಾದ ದಾರಿಯೇ ಸಿಗ್ತದೆ ಅಂತ ಹೇಳುವಂಥದ್ದು. ಉದ್ಯೋಗ, ಕಾರ್ಯಕ್ಷಮತೆ, ಕಾರ್ಯಶೀಲತೆ, ಕ್ರಿಯಾಶೀಲತೆ ಇದೆಲ್ಲ ಅನುಕ್ಷಣವೂ ತನ್ನ ವ್ಯಾಖ್ಯೆಯನ್ನು ಬದಲಿಸ್ಕೊಳ್ತಾ ಹೋಗ್ತದೆ. ಒಂದು ಕಾಲಕ್ಕೆ ದಿನದ 24 ಗಂಟೆ ಕೆಲಸ ಮಾಡೋದು, ದನಿಗಳು ಹೇಳಿದ ಹಾಗೆ ಮಾಡೋದು, ನಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ನಮ್ಮನ್ನು ತ್ಯಾಗ ಮಾಡೋದು, ಇಂಥದೆಲ್ಲ ಕಲ್ಪನೆಗಳಿದ್ದವು. ಆದರೆ ತೀರಾ 5 ವರ್ಷದ ಈಚೆಗೆ ವರ್ಕ್ಮನ್ಶಿಪ್ ಇದರ ವ್ಯಾಖ್ಯೆ ತುಂಬ ಬದಲಾಗಿದೆ. ಈಗ ನನ್ನ ವೈಯಕ್ತಿಕ, ನನ್ನ ಕುಟುಂಬದ ಹಿತವನ್ನು, ಸಂತೋಷವನ್ನು ಬಲಿಗೊಟ್ಟು ನಾನೇನು ಮಾಡಬೇಕಾಗಿಲ್ಲ, ಇದು ಮುಖ್ಯ, ನನಗೆ ಇಂತಿಷ್ಟು ಸಮಯ ಬೇಕು, ಇದನ್ನು ಒಪ್ಪುವಂತಹ ಒಬ್ಬ ಒಡೆಯನ ಕೈಗಳು ನಾನು ಕೆಲಸ ಮಾಡ್ತೇನೆ ಅಥವಾ ನನ್ನದೇ ಕೆಲಸ ನೋಡ್ಕೊಳ್ತೇನೆ ಅನ್ನೋದು ತೀರಾ ಇತ್ತೀಚೆಗೆ ಬರ್ತಾ ಇದೆ. ಕಡೆಗೂ ನಮ್ಮ ಆನಂದ ಮುಖ್ಯ, ಸುಖವಾಗಿ ಬದುಕುವುದು ಮುಖ್ಯ, ಅದರಲ್ಲಿಯೂ ಒತ್ತಡ ಇಲ್ಲದೆ ಬದುಕುವುದು ಮುಖ್ಯ. ಇಂಥ ಒತ್ತಡ ನೀವು ಸ್ಯಾಟಿಸ್ಫೈಡ್ ಉದ್ಯಮಿ ಅನ್ನಿಸ್ಕೊಂಡು ಈ ರಂಗಕ್ಕೆ ಇಳಿದಿದ್ದೀರಿ. ಸ್ಯಾಟಿಸ್ಫೈಡ್ ಉದ್ಯಮಿ ಮತ್ತು ಶ್ರೀಮಂತ ಉದ್ಯಮಿ ಇವೆರಡರನ್ನ ಸರಿತೂಗಿಸಿಕೊಂಡು ಹೋಗುವಂತಹ ಯಾವ ಆಲೋಚನೆಯೂ ಮಾಡಿದಿರಿ? ನಮ್ಮ ಕೆಲಸದಲ್ಲಿ ನಮಗೆ ತೃಪ್ತಿ ಉಂಟು ಅಂತ ಹೇಳಿ, ಆದರೆ ನಮ್ಮ
ಉದ್ಯೋಗ ಸರಿಯಾದ ದಾರಿಯಲ್ಲೇ ನಾವು ಶ್ರೀಮಂತಿಗೆ ಕಡೆಗೆ ಹೋಗ್ತದೆ ಅಂತ. ಮತ್ತು ಶ್ರೀಮಂತಿಗೆ ಅಂತ ಹೇಳುವಂಥದ್ದು ಅಲ್ಟಿಮೇಟ್ ಅಲ್ಲ. ಶ್ರೀಮಂತಿಗೆ ಎಂಥದಕ್ಕೆ ಬೇಕಾದ್ದು? ದುಡ್ಡು ನಮಗೆ ಏನಕ್ಕೆ ಬೇಕಾದ್ದು? ತೃಪ್ತಿಗೋಸ್ಕರ ಬೇಕಾದ್ದು. ಆ ತೃಪ್ತಿ ನಾವು ಫಸ್ಟಿಗೆ ಪಟ್ಟು ನಾವು ಮಾಡಿದರೆ ದುಡ್ಡು ಆಟೋಮೆಟಿಕ್ ಆಗಿ ಬರ್ತದೆ. ಅಂತ ಹೇಳಿದ್ರೆ ಕೂತಲ್ಲಿಗೆ ಬರ್ತದೆ ಅಂತ ಹೇಳಲ್ಲ, ಅದಕ್ಕೆ ಬೇಕಾದ ಶ್ರಮ, ಅದಕ್ಕೆ ಬೇಕಾದಂಥದ್ದು ಪಡಲೇಬೇಕು. ನಮ್ಮ ಬಾಸೇ ಎಲ್ಲ, ಅವರೇ ಎಲ್ಲ ಅಂತ ಹೇಳಿ ನಾವು ಕೆಲಸ ಮಾಡಿ ನಮ್ಮ ಮನೆಯವರನ್ನು ಬಿಟ್ಟು ಮಾಡಿದರೆ ಆಗ್ತಿತ್ತು. ಅದು ಒಂದು 10 ವರ್ಷದ ಮುಂಚೆ ಇತ್ತೇನೋ, ಅದರ ಐಡಿಯಾ ನನಗಿಲ್ಲ, ಯಾಕೆಂದರೆ ನಾನು ಆವಾಗ ಇನ್ನೂ ಚಿಕ್ಕವನಾಗಿದ್ದೆ. ಹಾಗೆ ಇತ್ತೇನೋ ಅದು. ಆ ಒಂದು ಮೆಂಟ್ಯಾಲಿಟಿ ಈಗ ತುಂಬಾ ಬದಲಾಗಿದೆ. ಈಗ ಯಾರಿಗೂ ಆ ರೀತಿಯ ಮೆಂಟ್ಯಾಲಿಟಿ ಇಲ್ಲ. ಈಗ ನೀನು ಜಾಸ್ತಿ ಜೋರು ಮಾಡಿದ್ರೆ ನಿನ್ನ ಕೆಲಸ ನಾನು ಮಾಡೋದಿಲ್ಲ ಹೇಳಿ ಅವ ಇನ್ನೊಂದು ಕಡೆಗೆ ಹೋಗ್ತಾನೆ. ಹಾಗಂತೇಳಿ ನಾವು ಅವನಿಗೆ ಜೋರು ಮಾಡಬೇಕಾದಂಥ ಕೆಲಸ ಇಲ್ಲವೇ ಇಲ್ಲ ಎಲ್ಲಿ ಕೂಡ. ಈಗ ಅವನಿಗೆ ಅವನ ಕೆಲಸ ತಿಳಿ ಹೇಳಿದರೆ ಅವ ಮಾಡಿಯೇ ಮಾಡ್ತಾನೆ, ಯಾರೇ ಆದರೂ. ಒಬ್ಬನಿಗೆ ಸಾಬೂನು ಮಾಡಪ್ಪ ಅಂತ ಹೇಳಿದರೆ ನಾನು ಯಾಕೆ ಮಾಡಬೇಕು ಕೇಳಿದರೆ, ನಿನಗೆ ಹೀಗೆ ಹೀಗೆ ಒಂದು ರಿಕ್ವೈರ್ಮೆಂಟ್ ಉಂಟು, ಅದಕ್ಕೆ ನನಗೆ ಈ ರಿಕ್ವೈರ್ಮೆಂಟ್ ಉಂಟು, ನೀನು ಆ ಸಾಬೂನು ಮಾಡಿದರೆ ಅದು ಸರಿ ಆಗ್ತದೆ ಅಂತ ಹೇಳಿದರೆ ಅವನಿಗೆ ಅವ ಮಾಡಿಯೇ ಮಾಡ್ತಾನೆ. ಅದು ಬಿಟ್ಟು ನಾನು ನೀವು ಮಾಡಿದರೆ ಮಾಡು ಅಂತೇಳಿ ಜೋರು ಮಾಡಿದರೆ ಅವ ಎದ್ದುಕೊಂಡು ಹೋಗ್ತಾನೆ ಅಷ್ಟೇ ವಿನಃ. ಯಾಕೆಂತ ಹೇಳಿದರೆ ಅಪಾರ್ಚುನಿಟಿ ಅನ್ನುವಂಥದ್ದು ಮೊದಲಿನ ಆಗಿಲ್ಲ. ಈಗ ಅದು ಅಪಾರ್ಚುನಿಟಿ ಅನ್ನುವ ಬಾಗಿಲು ತುಂಬ ಅಗಲಾಗಿದೆ. ಅವನಿಗೆ ಯಾರೇ ಆಗಲಿ, ಈಗ ನಾನೀಗ ಒಂದು ಬಿಸ್ನೆಸ್ ಶುರು ಮಾಡ್ತೇನೆ ಅಂತ ಹೇಳಿದರೆ 10 ಜನ ಬಿಸ್ನೆಸ್ ಶುರು ಮಾಡುವವರೇ ಇದ್ದಾರೆ ಅಷ್ಟೇ ವಿನಃ 10 ಜನ ನನ್ನ ಹತ್ರ ಕೆಲಸ ಮಾಡ್ತೇನೆ, ಅವ ಒಂದು ಬಿಸ್ನೆಸ್ ಶುರು ಮಾಡಿದೆ ನಾನು ಅಲ್ಲಿಗೆ ಕೆಲಸ ಮಾಡ್ತೇನೆ ಅಂತ ಹೇಳಲ್ಲ. ಎಲ್ಲರ ಮೈಂಡ್ ಆಲೋಚನೆಗಳು ಬೆಳವಣಿಗೆ ಆಗಿದೆ. ಎಲ್ಲರೂ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಹೇಗೆ ಮಾಡ್ಬೋದು, ನಾನು ಹೇಗೆ ಬಿಸ್ನೆಸ್ ಶುರು ಮಾಡ್ಬೋದು, ಅಥವಾ ನಾನು ಒಂದು ಉದ್ಯೋಗ ಸೃಷ್ಟಿಸುವುದು ಹೇಗೆ ಅಂತ ಹೇಳುವಂಥ ಆಲೋಚನೆ ಸಾಧಾರಣ ಒಂದು 10 ವರ್ಷದಿಂದ ಅಂತೆಲ್ಲ ಹೇಳ್ಬೋದು. ಒಂದು ಅದೇ ಮೆಂಟ್ಯಾಲಿಟಿ ಬರಲಿಕ್ಕೆ ಶುರುವಾಗಿದೆ. ಉದ್ಯೋಗ ಸೃಷ್ಟಿ ಅಂತೇಳಿ ನಾವೇನೇ ಹೇಳ್ತೇವೆ, ಅದನ್ನು ಶುರು ಮಾಡಿದ ಕಾರಣ ನಮಗೆ ಈಗ ಅಪಾರ್ಚುನಿಟಿ ಅನ್ನುವಂಥದ್ದು ಅಗಲಾಗಿದೆ. ಯಾರಿಗೆ ಆಗಲಿ ನನಗೆ ಕೆಲಸ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಉಂಟಲ್ಲ, ಅದು ಆಗುವುದಿಲ್ಲ ಅಂತೇಳಿ. ಮತ್ತು ಯಾರಿಗೆ ಆದರೂ ಅಷ್ಟೇ, ಈಗ ನಾವು ಉದ್ಯೋಗದ ವಿಚಾರ ಬಿಟ್ಟರೆ ಒಂದು ಕೆಲಸಕ್ಕೆ ಹೋಗುವವಾದರೆ ಕೂಡ ಅಷ್ಟೇ, ಅವ ಯಾವುದೋ ಒಂದು ಟ್ರೈನಿಂಗ್ ತಗೊಂಡೆ, ಒಂದು ಸರ್ಟಿಫಿಕೇಟ್ ಮಾಡಿದೆ, ನಾನು ಇಂಜಿನಿಯರಿಂಗ್ ಮಾಡುವಾಗ ಅಥವಾ ಡಿಗ್ರಿ ಮಾಡುವಾಗ ಈ ಸರ್ಟಿಫಿಕೇಟ್ ತಗೊಂಡು ನಾನು ಕೆಲಸಕ್ಕೆ ಇಟ್ಟಿಸಿಕೊಳ್ತೇನೆ ಹೇಳಿದರೆ ಆಗುವುದಿಲ್ಲ. ಅವನಿಗೆ ನಿಜವಾದ ಅದರಲ್ಲಿ ನೈಪುಣ್ಯತೆ ಉಂಟಾ ಅಂತೇಳಿ ಯಾರೇ ಆದರೂ ನೋಡ್ತಾರೆ. ವೈಯಕ್ತಿಕವಾಗಿ ಅವನು ಹೇಗಿದ್ದಾನೆ ಅಂತೇಳಿ ಮುಖ್ಯವಾಗಿ ಫಸ್ಟ್ ನೋಡ್ತಾರೆ ಅಷ್ಟೇ ವಿನಃ ಅವ ಎಷ್ಟು ಸರ್ಟಿಫಿಕೇಟ್ ಮತ್ತು ಮಾರ್ಕ್ ತಗೊಂಡಿದ್ದಾನೆ ಅಂಥೇಳಿ ಮುಖ್ಯವಾಗಿ ನೋಡೋದಿಲ್ಲ. ಯಾರೇ ಆದರೂ ಒಬ್ಬ ಮಾರ್ಕ್ ಎಷ್ಟು ತಗೊಂಡಿದ್ದಾನೆ ನೋಡುದು ಅಂತ ಹೇಳಿದರೆ ದಟ್ ಈಸ್ ಜಸ್ಟ್ ಎ ಟಿಕೆಟ್ ಫಾರ್ ಎನ್ ಇಂಟರ್ವ್ಯೂ ಅಂತ ಹೇಳ್ತಾರಲ್ಲ ಅಷ್ಟೇ. ಹಾಗೆ ಅಂತೇಳಿ ಮಾರ್ಕ್ ಏನು ಸಿಗದವರಿಗೆ ಕೆಲಸ ಇಲ್ಲ, ಇದಾಗ್ತದೆ ಅಂತ ಹೇಳಿ ಏನೂ ಇಲ್ಲ. ನೀವು ಮಾಡುವ ಕೆಲಸದ ನಿಮಗೆ ಶ್ರದ್ಧೆ ಉಂಟಾ, ನೀವು ಮಾಡಿದ ಕೆಲಸದ ನಿಮಗೆ ಕೈ ಹಿಡದೆ ಹಿಡಿತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರಂಗದಲ್ಲಾಗಲಿ, ಈಗ ಪರ್ಟಿಕ್ಯುಲರ್ಲಿ ನೋಡೋದಾದ್ರೆ ನಿಮ್ಮ ರಂಗ, ಸಾಮಾನ್ಯವಾಗಿ ನಾವು ನೋಡುವಾಗ ಏನು ಅನ್ನಿಸ್ತದೆ ಅಂತ ಹೇಳಿದ್ರೆ, ಇದು ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಸ್ಯಾಚುರೇಟ್ ಆದಂತಹ ಮಾರ್ಕೆಟ್, ಇಲ್ಲಿ ಅವಕಾಶವೇ ಇಲ್ಲ ಅಂತ ನಾವು ಯಾವ ರಂಗವನ್ನು ಹೇಳ್ಬೋದು. ಆದ್ರೂ ನೀವು ಈ ರಂಗದಲ್ಲಿ ಶಕ್ತರಾಗಿ ಎದ್ದು ನಿಂತಿದ್ದೀರಿ. ಹೌದು, ಇದು ಎಲ್ಲ ರಂಗಕ್ಕೂ ಅನ್ವಯ ಆಗ್ತದ? ಮತ್ತು ನಿಮ್ಮ ಹಾಗೆ ಸಾಹಸ ಪಟ್ಟು ಚಿಂತನೆ ನಡೆಸಿದ್ರು ಹೋದ್ರೆ ಎಲ್ಲಾ ರಂಗದಲ್ಲೂ ಇದು ಸಾಧ್ಯ ಇದೆಯಾ? ರಂಗ ಯಾವುದು ಅಂತ ಹೇಳಿ ಮುಖ್ಯ ಅಲ್ಲ ಸರ್, ನಾವು ನಮ್ಮ ಪರಿಶ್ರಮ ಎಷ್ಟು ಹಾಕ್ತೇವೆ ಅಂತ ಹೇಳಿ ಮುಖ್ಯ. ಈಗ ಪ್ರತಿ ಒಂದಕ್ಕೂ ಕಾಂಪಿಟೀಟರ್ಸ್ ಅಂತ ಹೇಳಿ ಇದ್ದೇ ಇದ್ದಾರೆ. ಒಬ್ಬ ಬಿಸ್ನೆಸ್ ಶುರು ಮಾಡಿದ ಹೇಳಿದ್ರೆ ಅವನನ್ನು ನೋಡಿ ನಾನು ಈಗ ಹೇಳಿದೆ ಅಷ್ಟೇ, ಅವನ ಹತ್ರ ಹೋಗಿ ಕೆಲಸ ಮಾಡ್ತೇನೆ ಅಂತ ಹೇಳುವ ಬದಲು ಅವನ ಹಾಗೆ ಬಿಸ್ನೆಸ್ ನನಗೆ ಮಾಡ್ಲಿಕ್ಕೆ ಆಗುದಿಲ್ವಾ ಅಂತೇಳಿ ಪ್ರತಿಯೊಬ್ರು ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ವಿನಃ ಪ್ರತಿಯೊಬ್ರು ಅವನ ಹತ್ರ ಹೋಗಿ ಕೆಲಸಕ್ಕೆ ಸೇರುವಂತೇಳಿ ಸೇರುವುದಿಲ್ಲ. ಅಷ್ಟಾಗುವಾಗ ನಿಮಗೆ ಒಂದು ಕಡೆಯಲ್ಲಿ ಅಪರ್ಚುನಿಟಿ ಸಿಕ್ಕೇ ಸಿಗ್ತದೆ, ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗ್ತದೆ ಕೆಲಸ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಒಂದೇ ಉದ್ಯೋಗ ಅಥವಾ ಒಂದೇ ಕಂಪನಿ ಇರುವಂಥದ್ದಲ್ಲ, ಯಾವುದೇ ಫೀಲ್ಡ್ ಆಗಲಿ. ಈಗ ನನ್ನ ಕಾಸ್ಮೆಟಿಕ್ ಫೀಲ್ಡ್ ಅಂತ ಹೇಳಿ ಇಟ್ಟುಕೊಳ್ಳುವ, ಕಾಸ್ಮೆಟಿಕ್ನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ಇಂಟರ್ನ್ಯಾಷನಲ್ ಕಂಪನಿಗಳಿದೆ, ದೇಶೀಯ ಕಂಪನಿಗಳು ತುಂಬ ಇದೆ, ದೊಡ್ಡ ದೊಡ್ಡ ಮಟ್ಟಿನಲ್ಲಿ ಮಾಡ್ತಾ ಇದೆ. ಹಾಗಂತೇಳಿ ನಾನು ನನ್ನ ಒಂದು ಐಡಿಯಾಲಜಿ ಇಟ್ಟುಕೊಂಡು ನನ್ನ ಒಂದು ಥಿಂಕಿಂಗ್ ಇಟ್ಟುಕೊಂಡು ಮಾಡಲಿಲ್ಲ ಹೇಳಿದರೆ, ಈ ಮೈಂಡನ್ನು ನಾನು ಹೋಗಿ ಅವನಿಗೆ ಕೊಟ್ಟರೆ ನನಗೆ ಅವ ಒಂದು ಬಿಡಿಗಾಸು ಸಂಬಳ ಕೊಡ್ತಾನೆ ಅಷ್ಟೇ ವಿನಃ ನಾನು ಹೇಳಿದ ಇಂಪ್ಲಿಮೆಂಟನ್ನು ಎಕ್ಸಾಕ್ಟ್ ಆಗಿ ಅವ ಮಾಡುವುದಿಲ್ಲ ಅಲ್ಲ, ಅವನಿಗೆ ಅವ ಮಾಡುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವನಿಗೆ ಲಾಸ್ ಆಗ್ಬೋದು ಅದರಲ್ಲಿ. ಈಗ ನನ್ನ ಐಟಮ್ಗಳು ನಾನು ಹೇಗೆ ಮಾಡ್ತಾ ಇದ್ದೇನೆ, ಇದನ್ನು ಅಲ್ಲಿ ಹೋಗಿ ಲಾಂಚ್ ಮಾಡ್ತೀಯ ಅಂತ ಹೇಳಿದ್ರೆ ಅವ ಲಾಂಚ್ ಮಾಡುವುದಿಲ್ಲ. ಅದೇ ನನ್ನದಾಗಿ ನಾನು ಬಿಟ್ಟರೆ ಜನರಿಗೆ ಗೊತ್ತಾಗ್ತದೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ. ಪ್ರಾಡಕ್ಟನ್ನು ಜನ ನೋಡ್ತಾರೆ. ಈಗ ನಾನು ಎಕ್ಸಾಂಪಲ್ ಹೇಳ್ಬೋದು, ನನ್ನ ಕಂಪನಿಗೆ GMP ಸರ್ಟಿಫೈಡ್ ಆಗಿದೆ, ಆಯುಷ್ ಸರ್ಟಿಫೈಡ್ ಆಗಿದೆ, FSC ಅದಾಗಿದೆ, ಇದಾಗಿದೆ. ಯಾವ ಸರ್ಟಿಫಿಕೇಶನಿಗೂ ಒಂದು ಮೇಲೆ ಸರ್ಟಿಫಿಕೇಟ್ ಉಂಟು, ಪೀಪಲ್ ಸರ್ಟಿಫಿಕೇಟ್ ಅಂತ. ಜನ ಒಂದು ಅಪ್ರೂವ್ ಕೊಡಬೇಕು. ಜನ ಅಪ್ರೂವ್ ಕೊಟ್ಟರೆ ಎಲ್ಲ ಅಪ್ರೂವೇ. ಮುಖ್ಯವಾಗಿ ಯಾರೇ ಆಗಲಿ ಜನ ನೋಡಿ ಇದು ಒಳ್ಳೇದುಂಟು ಮಾರೆ ಪ್ರಾಡಕ್ಟ್ ಹೇಳಿ ಹೇಳಿದರೆ ನಾವು 4 ಜನ ತಗೊಳ್ತಾರೆ. ಅದೇ ನಾನು ನನ್ನ ಸರ್ಟಿಫೈಡ್ ಆಗಿದೆ ಅಂತ ಹೇಳಿಕೊಂಡು ಆದರೆ ಯಾರು ತಗೊಳ್ಳೋದಿಲ್ಲ. ಕಾಂಪಿಟೀಟರ್ಸು ಎಲ್ಲ ಕಡೆ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಅದೇ ರೀತಿ ಕಾಂಪಿಟೀಟರ್ಸ್ ಇನ್ನೊಬ್ರು ನೀವು ಕಾಂಪಿಟೀಟರ್ಸ್ ಇನ್ನೊಂದು ಅದೇ ಫೀಲ್ಡಲ್ಲಿ ಆಗ್ಬೋದು. ಯಾವುದೇ ರಂಗದಲ್ಲಿ, ಸಿನಿಮಾ ರಂಗ ತಗೊಳ್ಳಿ ನೀವು, ಸಿನಿಮಾಗಳು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳದ್ದು ಎಷ್ಟೋ ಬರ್ತದೆ, ಹಾಗಂತ ಸಣ್ಣ ಸ್ಟಾರ್ಗಳದ್ದು ಸಿನಿಮಾ ಬರೋದಿಲ್ಲ.
ಬಂದೇ ಬರ್ತದೆ. ಅವ ಪ್ರಯತ್ನ ಮಾಡಿಯೇ ಮಾಡ್ತಾನೆ, ಅವ ಇನ್ನೊಂದು ದಿನ ಅವ ಸೂಪರ್ ಸ್ಟಾರ್ ಆಗ್ತಾನೆ. ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಕಾಂಪಿಟೀಟರ್ಸು ಇದ್ದಾರೆ, ಹೊಸ ಲಾಂಚ್ ಕೂಡ ಆಗ್ತಾ ಇರ್ತದೆ. ಇಲ್ಲಿ ಎಲ್ರಿಗೂ ಅವಕಾಶ ಇದೆ, ಎಲ್ರಿಗೂ ಅವಕಾಶ ಇದೆ. ಯಾರು ಶ್ರಮಪಟ್ಟು ಮಾಡ್ತಾರೋ ಅವರಿಗೆ ಅವಕಾಶ ಇದ್ದೇ ಇದೆ. ಸರಿ ತೇಜಸ್ವಿ ಅವರೇ, ಇದುವರೆಗೆ ತುಂಬ ವಿಶಿಷ್ಟವಾದಂತಹ ಮನೋಭಾವ ಇಟ್ಕೊಂಡು ಉದ್ಯಮ ರಂಗಕ್ಕೆ ಇಳಿದು ನೀವು ಯಶಸ್ವಿಯಾಗಿದ್ದೀರಿ. ಇದು ಹಲವು ಮಂದಿ ಯುವಕರಿಗೆ ದಾರಿದೀಪ ಆದೀತು ಅಂತ ನಾನು ತಿಳ್ಕೊಳ್ತೇನೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ಥ್ಯಾಂಕ್ ಯು. ಇದುವರೆಗೆ ನೈಸರ್ಗಿಕ ಸಾಬೂನು, ಪ್ರಸಾದನ ಮತ್ತು ಔಷಧಗಳ ತಯಾರಿ ಈ ಕುರಿತು ಭೀಮಾ ತೇಜಸ್ವಿ ಪದ್ಮುಂಜ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.